ಆಶಾ ಕಾರ್ಯಕರ್ತೆಯರು 3 ದಿನ ಆಯಿತು ಬೆಂಗಳೂರಿನ ಬೀದಿಯಲ್ಲಿ ರಾತ್ರಿ ಕಳೀತಾ ಇದ್ದಾರೆ. ನಿಮ್ಮ ಪ್ರಮುಖ ಬೇಡಿಕೆ ಏನು? ಇವರನ್ನು ಕಳೆದ 15 ವರ್ಷದಿಂದ ಸರ್ಕಾರ ನೇರವಾಗಿ ನೇಮಕ ಮಾಡಿಕೊಂಡು ಕೆಲಸ ಮಾಡಿಸ್ತಾ ಇದೆ. ಬಟ್ ಇವರನ್ನು ಪರಿಗಣಿಸ್ತಾ ಇರೋದು ಕೇವಲ ಒಬ್ಬರು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ. ಒಬ್ಬ 7ನೇ ಕ್ಲಾಸು 6ನೇ ಕ್ಲಾಸು 5ನೇ ಕ್ಲಾಸು ಓದಿರೋ ಅಂಥ ಹೆಣ್ಮಕ್ಳನ್ನ ತೊಗೊಬಿಟ್ಟಿವರು ಮನೆ ಮಟ್ಟದಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಐರಿಸ್ ಗರ್ಭಿಣಿ ಹೆಚ್ಚು ಕಡಿಮೆ ಆದರೆ ನೀನು ಜವಾಬ್ದಾರಳು ಅಂತ ಎದುರಿಸೋದು ನಮ್ಮ ಆಸೆಗಳನ್ನ. ವಿಸಿಟ್ ಎಲ್ಲ ಎಷ್ಟು ಗಂಟೆ ತಗೋತೀರಿ? ಆಮೇಲೆ ಈ ಡಾಕ್ಯುಮೆಂಟೇಶನ್ ಇದು ಮುಗಿಸ್ಲಿಕ್ಕೆ ಎಷ್ಟು ಗಂಟೆ ಬೇಕಾಗುತ್ತೆ? ಮನೆಗೆ ಬಂದರೆ ಅದು ಬರಿತಾನೆ ಇರ್ತೀವಿ ಮೇಡಮ್. 12 ಗಂಟೆ ನಾವು ಡೈಲಿ ಮಲ್ಗೋದೆ 12-12:30 ಹೋಮ್ವರ್ಕ್ ಮಕ್ಕಳದು ಮಾಡಿಸಿ ನಾವು ನಮ್ಮ ಹೋಮ್ವರ್ಕ್ ಮಾಡಿನೇ ಮಲಗಬೇಕು. ಆ ಥರ ಆಗಿದೆ. ನಾವು ರಜೆ ಕೇಳಿದ್ರೆ ಮೇಡಮ್ ಒಂದು ಸತ್ರೆ ಒಂದು ಸಾವಿದ್ರೆ ಅವ್ರಿಗೆ ನಾವು ಕ್ಲಾರಿಟಿ ಕೊಟ್ಟು ಹೋಗ್ಬೇಕು. ನಿಜವಾಗ್ಲೂ ಸತ್ತಿದಾರ ಅವರು ಇದಾಕ್ಬೇಕೇನೋ? ಕ್ಲಾರಿಟಿ ಕೊಡ್ಬೇಕು ಅವ್ರಿಗೆ. ನಮಗೆ ಬರ್ತಾ ಇರೋ ಸ್ಯಾಲ್ರಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಆಹಾರನೂ ಕೊಡೋಕ್ಕಾಗ್ತಿಲ್ಲ, ಮತ್ತು ನಮಗೆ ಬಾಡಿಗೆ ಕಟ್ಟೋಕ್ಕೂ ನಮಗೆ ತುಂಬ ಕಷ್ಟ ಆಗುತ್ತೆ. ಸ್ಕೂಲ್ ಫೀಸ್ಗಳು ಕಟ್ಟೋಕ್ಕೆ ತುಂಬ ಕಷ್ಟ. ನಾವು ನೋಡಿದ್ರೆ ಇಲ್ಲಿ ಸೋಷಿಯಲ್ ವರ್ಕರು ಅವ್ರು ಸಿಕ್ಕಾಪಟ್ಟ ಶೋಷಣೆ ಮಾಡ್ತಾವ್ರೆ, ನಮಗೆ ತುಂಬಾ ಟಾರ್ಚರ್ ಕೊಡ್ತಾವ್ರೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನ ಈ ಫ್ರೀಡಮ್ ಪಾರ್ಕ್ ಕಡೆ ಹೋದರೆ ಗುಲಾಬಿ ಬಣ್ಣಗಳೇ ಕಾಣಿಸ್ತಾ ಇವೆ. ಗುಲಾಬಿ ಬಣ್ಣ ಖುಷಿ, ಸಂತೋಷದ ಸಂಕೇತ. ಆದರೆ ಈ ಗುಲಾಬಿ ಬಣ್ಣಗಳು ಒಂದಷ್ಟು ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಿವೆ. ಆಶಾ ಕಾರ್ಯಕರ್ತೆಯರು 3 ದಿನಗಳಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಈ ಬೆಂಗಳೂರಿನ ಬಯಲಿನಲ್ಲಿ ಚಳಿಗೆ ಅವರು ರಾತ್ರಿಗಳನ್ನು ಕಳೀತಾ ಇದ್ದಾರೆ. ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳು ಏನು ಅಂತ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಉಪಾಧ್ಯಕ್ಷೆ ಬಂದಿದ್ದಾರೆ, ಎಂ ಉಮಾದೇವಿಯವರು. ಹಾಗೆಯೇ ಕೇರ್ಪೇಟೆ ಭಾಗದಲ್ಲಿ ಆಶಾ ಕಾರ್ಯಕರ್ತೆಯಾಗಿರುವ ಜ್ಯೋತಿ ಪಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಬ್ಬರ ಜೊತೆ ಮಾತಾಡ್ತಾ ಅವರ ಬೇಡಿಕೆಗಳೇನು, ಅವರು ಕೆಲಸ ಮಾಡೋ ಆಶಾ ಕಾರ್ಯಕರ್ತೆಯರು ಎದುರಿಸಿರೋ ಸಮಸ್ಯೆಗಳೇನು ಎಂಬುದನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಉಮಾದೇವಿ. ನಮಸ್ಕಾರ. ಮೊದಲನೇ ಆಗಿ ನಿಮಗೆ ಈ ಚರ್ಚೆಗೆ ಸ್ವಾಗತ. ಥ್ಯಾಂಕ್ ಯು. ಆಶಾ ಕಾರ್ಯಕರ್ತೆಯರು 3 ದಿನ ಆಯಿತು ಬೆಂಗಳೂರಿನ ಬೀದಿಯಲ್ಲಿ ರಾತ್ರಿ ಕಳೀತಾ ಇದ್ದಾರೆ. ನಿಮ್ಮ ಪ್ರಮುಖ ಬೇಡಿಕೆ ಏನು? ಆಮೇಲೆ ಸರ್ಕಾರದ ಸ್ಪಂದನೆ ಹೇಗಿದೆ ಅಂತ. ಯಾಕಂದರೆ ನಿನ್ನೆ ಆರೋಗ್ಯ ಸಚಿವರು ಬಂದು ನಿಮ್ಮನ್ನು ಭೇಟಿಯಾಗಿ ಹೋಗಿದ್ದಾರೆ, ಇವತ್ತು ನಿಮ್ಮನ್ನು ಮತ್ತೆ ಚರ್ಚೆಗೆ ಕರೆದಿದ್ದರು. ಹೌದು. ಈ ಎಲ್ಲ ವಿಷಯದ ಸುತ್ತಮುತ್ತ ಒಂದಷ್ಟು ಮಾಹಿತಿಯನ್ನು. ಓಕೆ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪರವಾಗಿ ಈ ದಿನಕ್ಕೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ತುಂಬ ಅವಶ್ಯಕ. ನಮಗೆ ಜನಗಳ ಹತ್ರ ನೀವು ನಮ್ಮ ಒಂದು ವಿಚಾರಗಳನ್ನ ಕೊಂಡೊಯ್ಯೋ ಕೆಲಸ ಮಾಡ್ತಿದ್ದೀರಾ. ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಸೊ ನೀವು ಕೇಳಿದ ಹಾಗೆ ಮೇಡಮ್, ಆಶಾ ಕಾರ್ಯಕರ್ತೆಯರು ಕರ್ನಾಟಕ ರಾಜ್ಯದಲ್ಲಿ ಏನಿಲ್ಲ ಆದರೂ ಒಂದು 42,000 ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಿದ್ದಾರೆ. ಇವರು ಆರೋಗ್ಯ ಸೇವೆಯನ್ನು ಕೊಡ್ತಾ ಇರೋವಂಥವ್ರು. ಜನಸಮುದಾಯದ ಬಳಿ ಒಬ್ಬ ಆಶಾ ಕಾರ್ಯಕರ್ತೆ ಏನಿಲ್ಲ ಅಂದರೂ 1,000 ಜನಸಮುದಾಯದ ಮಧ್ಯೆ ಕೆಲಸ ಮಾಡ್ತಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಅರ್ಬನ್ನಲ್ಲಿ ಅಂದರೆ ನಗರ ಪ್ರದೇಶದಲ್ಲಿ 2,000 ಪಾಪ್ಯುಲೇಷನ್ ಮಧ್ಯೆ ಕೆಲಸ ಮಾಡ್ತಾರೆ. ಈಗ ದಿಢೀರ್ ಅಂತ ಹೇಳಿ ಎಲ್ಲ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ನೀವು ಹೇಳಿದ್ರಿ. ಎಲ್ಲ ಬಂದಿದ್ದಾರೆ. ಇವಾಗ ಬಂದಿರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವರನ್ನು ಕಳೆದ 15 ವರ್ಷದಿಂದ ಸರ್ಕಾರ ನೇರವಾಗಿ ನೇಮಕ ಮಾಡಿಕೊಂಡು ಕೆಲಸ ಮಾಡಿಸ್ತಾ ಇದೆ. ಬಟ್ ಇವರನ್ನು ಪರಿಗಣಿಸ್ತಾ ಇರೋದು ಕೇವಲ ಒಬ್ಬರು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ, ಅಂದರೆ ಸಾಮಾಜಿಕ ಕಾರ್ಯಕರ್ತೆ, ಆರೋಗ್ಯ ಕಾರ್ಯಕರ್ತೆ. ಈಕೆ ಇವರನ್ನು ದಿನದಲ್ಲಿ 2 ಗಂಟೆಗಳು ಮಾತ್ರ ಕೆಲಸ ಅಂತ ತಗೊಂಡಿದ್ದು. ಆದರೆ ಈಗ 24/7 ಕೆಲಸ ಮಾಡಿಸ್ತಾ ಇದ್ದಾರೆ. ಬಟ್ ಅವರು ಕೊಡ್ತಾ ಇರೋದು ಬಹಳ ಕಡಿಮೆ ಗೌರವಧನ. ಇವರಿಗೆ ಸಂಬಳ ಅಂತ ಇಲ್ಲ, ಇವರಿಗೆ ಇವಾಗ ಇನ್ಸೆಂಟಿವ್ ಇವರು ಕೊಡೋದು ಅಥವಾ ಗೌರವಧನ ಅಂತ ಕರೀತಾರೆ. ರಾಜ್ಯ ಸರ್ಕಾರ ಒಂದು ಅಮೌಂಟ್ ಕೊಡುತ್ತೆ, ಕೇಂದ್ರ ಸರ್ಕಾರ ಒಂದು ಅಮೌಂಟ್ ಕೊಡುತ್ತೆ. ಎಷ್ಟು ಕಡಿಮೆ ಅಂತ ಹೇಳಿದ್ರೆ, ಇವಾಗ ರಾಜ್ಯ ಸರ್ಕಾರ 5,000 ಕೊಟ್ಟರೆ ಕೇಂದ್ರ ಸರ್ಕಾರದಿಂದ ಬರೋಂಥ ಹಣ ಅದು ಅವ್ರು ಎಷ್ಟು ಕೆಲಸ ಮಾಡ್ತಾರೋ ಅದರ ಆಧಾರದ ಮೇಲೆ ಅವರಿಗೆ ಹಣ ಕೊಡಲಾಗತ್ತೆ. ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಹಣ ಅವರಿಗೆ ಕೊಡೋದಕ್ಕೆ ಹೇಗೆ ಅವರು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಆಶಾ ಸಾಫ್ಟ್ ಅಂತ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನು ಕೆಲಸ ಮಾಡ್ತಾರೋ ಅದನ್ನು ಆಶಾ ಸಾಫ್ಟಿಗೆ ಅಪ್ಲೋಡ್ ಮಾಡಬೇಕು ಡಾಟಾನ. ಇದನ್ನು ಯಾರು ಅಪ್ಲೋಡ್ ಮಾಡೋದು ಅಂದರೆ ಆ ಇಲಾಖೆಯ ಯಾರಿಗೋ ಒಬ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿ ಹಣ ಬರ್ತಾ ಇಲ್ಲ, ಇವರಿಗೆ ದುಡ್ದಿರೋದು ಹಣ ಬರ್ತಾ ಇಲ್ಲ.
ಇವರ ಸಂಬಳ ಹೆಚ್ಚಿಸಿ ಅಂತ ಕೇಳೋದು ದೂರ ಉಳಿತು. ಇವ್ರು ದುಡಿತಾ ಇರೋ ಹಣ ಬರ್ತಾ ಇಲ್ಲ ಅಂತ ಹೇಳಿಕ್ಕೆ ನಾವು ಈ ಒಂದು ಹೋರಾಟನ ಕೈ ತಗೊಂಡಿದ್ದೀವಿ. ಹೋದ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಾವು ಇದೇ ರೀತಿ ಬೆಂಗಳೂರಿಗೆ ಬಂದು ಜಮಾಯಿಸಿ ಇದೇ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ವು. ಆಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ದಯವಿಟ್ಟು ಸ್ಟ್ರೈಕ್ನ ವಾಪಸ್ ತಗೊಳ್ಳಿ, ಚುನಾವಣೆ ಬರ್ತಾ ಇದೆ ಕೇಂದ್ರದಲ್ಲಿ, ನಾವು ಇದರಲ್ಲೆಲ್ಲ ತೊಡಗಿದ್ದೀವಿ, ದಯವಿಟ್ಟು ಸಮಯ ಕೊಡಿ ನಮಗೆ ಅಂತ ಹೇಳಿದ್ರು. ನಾವು ಖಂಡಿತ ಒಪ್ಕೊಂಡ್ವು, ವಾಪಸ್ ತೊಗೊಂಡ್ವು ಸ್ಟ್ರೈಕು. 1 ತಿಂಗಳು ಕಾದ್ವು, 2 ತಿಂಗಳು ಕಾದ್ವು, 1 ವರ್ಷ ಒಟ್ಟಾರೆ ನಾವು ಕಾದಿರೋದು. ಈಗ ಫೆಬ್ರವರಿ 14th ಬಂದರೆ ಎಕ್ಸಾಕ್ಟ್ಲಿ 1 ವರ್ಷ ಆಗುತ್ತೆ. ಸೊ ಇವತ್ತಿಗೂ ಕೂಡ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಮತ್ತದೇ ಸ್ಕ್ವೇರ್ ಒನ್ಗೆ ಪ್ರಶ್ನೆ ಹೋಗಿದೆ. ಅಂದರೆ ನೀವು ದಿಢೀರಾಗಿ ಈಗ ಪ್ರತಿಭಟನೆಗೆ ಬಂದಿದ್ದೀರಾ ಅಥವಾ ಸರ್ಕಾರಕ್ಕೆ 3-4 ತಿಂಗಳಿಂದ ಎಚ್ಚರಿಸ್ತಾ ಬಂದಿದ್ದೀರಾ ಮನವಿಗಳನ್ನು ಕೊಡ್ತಾ? ಸೆಪ್ಟೆಂಬರ್ 14-15 ಪ್ರಾಯಶಃ ನಮ್ಮದು ಅಖಿಲ ರಾಜ್ಯ ಮಟ್ಟದ ಸಮ್ಮೇಳನ ಗುಲ್ಬರ್ಗಾದಲ್ಲಿ ನಡೀತು. ಗುಲ್ಬರ್ಗಾದಲ್ಲಿ ನಾವೊಂದು ಗೊತ್ತುವಳಿಯನ್ನು ಮಂಡಿಸಿದ್ವು. ಅಲ್ಲಿ ನಾವು ಡಿಕ್ಲೇರ್ ಮಾಡಿದ್ವು, ನಮ್ಮ ಬೇಡಿಕೆಗಳು ನೀವು ಈಡೇರಿಸದೆ ಹೋದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ಹೋರಾಟ ಕೈಗೊಳ್ತೀವಿ ಅಂತ ಹೇಳಿ. ಈ ಸಂದೇಶ ನಾವು ಸರ್ಕಾರಕ್ಕೆ ಕೊಟ್ಟಾಗಿದೆ. ಡಿಸೆಂಬರಲ್ಲಿ ನಾವು ಬೇರೆ ಕಾರಣಕ್ಕೆ ಮಾಡೋಕ್ಕಾಗಲಿಲ್ಲ. ಫೈನಲಿ ಜನವರಿ 7ಕ್ಕೆ ಅಂತ ನಾವು ಡಿಕ್ಲೇರ್ ಮಾಡಿದ್ವು. ಇದು ನಾವು ಡಿಕ್ಲೇರ್ ಮಾಡೋದಕ್ಕೆ ಮುಂಚೆ ನಾವು ಪೊಲೀಸ್ ಪರ್ಮಿಷನ್ಗೆ ಅಪ್ಲೈ ಮಾಡಬೇಕು. ಬೆಂಗಳೂರಲ್ಲಿ ಅಷ್ಟು ಸುಲಭದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಿಡಲ್ಲ ನಮ್ಮನ್ನು. ಅಲ್ಲಿ ರ್ಯಾಲಿ ಮಾಡೋಕ್ಕೂ ಅವಕಾಶ ಇಲ್ಲ ನಮಗೆ. ಫ್ರೀಡಮ್ ಪಾರ್ಕಲ್ಲಿ ಹೋಗಬೇಕು. 1 ತಿಂಗಳಿಂದನೇ ನಾವು ಅಪ್ಲಿಕೇಶನನ್ನು ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದೀವಿ. ಸ್ಟ್ರೈಕ್ ನೋಟಿಸನ್ನು 15-20 ದಿನದ ಹಿಂದೆನೇ ಕೊಟ್ಟಿದ್ದೀವಿ. ಇದೆಲ್ಲ ಪಕ್ಕಕ್ಕಿರಲಿ ಮೇಡಮ್. ನಾವು ಇದು ಬೆಳಗಾಮಲ್ಲಿ ಅಧಿವೇಶನ ನಡೀತು ನೋಡಿ, ಅವಾಗ ಎಲ್ಲ MLAಗಳಿಗೆ ಹೋಗಿ ಪ್ರತಿಭಟನೆಗಳನ್ನ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋಗಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದೀವಿ. ರೂಲಿಂಗ್ ಗವರ್ಮೆಂಟ್ ಇರ್ಬೋದು, ಅಪೋಸಿಷನ್ ಲೀಡರ್ಸ್ ಇರ್ಬೋದು, ಎಲ್ರಿಗೂ ಕೂಡ, ಮಿನಿಸ್ಟರ್ಸು MLAಗಳು ಎಲ್ರಿಗೂ ಕೂಡ ಕೊಟ್ಟಿದ್ದೀವಿ. ಇದು ಸದನದಲ್ಲಿ ಚರ್ಚೆ ಸಹ ಆಗಿದೆ. ಇಷ್ಟೆಲ್ಲ ಆದಮೇಲೆ ಇವತ್ತು ಹೇಳ್ತಿದ್ದಾರೆ ನಿನ್ನೆ ಫಸ್ಟು ನಮಗೆ ಅಧಿಕಾರಿಗಳು ಬಂದು ಮನವಿ ಪತ್ರ ಸ್ವೀಕರಿಸಿ ಹೋದರು. ನಾವು ಹೇಳ್ಬಿಟ್ವು, ನೋಡಿ ಈಗ ದಯವಿಟ್ಟು ಬಂದು ಇಲ್ಲಿ ನಮಗೆ ಮನವಿ ಪತ್ರ ಸ್ವೀಕರಿಸಕ್ಕೆ ಬರಬೇಡಿ, ಏನು ಅನ್ನೋದು ಹೇಳಕ್ಕೆ ಬನ್ನಿ ಅಂತ. ಫೈನಲಿ ನಿನ್ನೆ ರಾತ್ರಿ ಮಂತ್ರಿಗಳು ಬಂದರು, ಆರೋಗ್ಯ ಮಂತ್ರಿಗಳು ಬಂದು ನಮಗೆ ಹೇಳಿದ್ದೇನು ಅಂದರೆ ಮತ್ತದೇ ಹಳೆಯ ಕತೆ. ಇದು ಇನ್ಸೆಂಟಿವ್ ಬೇಸ್ಡ್ ಕೆಲಸ ನೋಡ್ರಿ. ಇದೊಂದು ರೀತಿ ಪೀಸ್ ಮೀಲ್ ಕೆಲಸ. ನೀವು ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತೀವಿ, ಸುಮ್ಮನೆ ಕೊಟ್ಬಿಡೋಕ್ಕಾಗಲ್ಲ ಸಂಬಳ ಅಂತ ಹೇಳಿ ನಮ್ಗೆ ಹೇಳ್ತಾ ಇದ್ದಾರೆ. ಹೇಗೆ ಹೇಳಿ? ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಅವ್ರಿಗೆ ಅವ್ರು ಕೆಲಸ ಮಾಡಿರೋದಕ್ಕೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಸರ್, ಅದನ್ನು ಕನ್ಸಾಲಿಡೇಟ್ ಮಾಡಿಬಿಟ್ಟು ನೀವು ಕೊಟ್ಬಿಡಿ. ನಾವೇನೋ ನಿಮ್ಮ ಒಂದು ಸರ್ಕಾರದ ಮೇಲೆ ಹೊರೆ ಆಗ್ತಾ ಇಲ್ಲ, ನಿಮ್ಮ ಒಂದು ಎಕ್ಸ್ಚೆಕ್ಕರಿಂದ ಎಕ್ಸ್ಟ್ರಾ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ಸರಿಯಾಗಿ ಹಣ ಬರ್ತಾ ಇಲ್ಲ, ಅದನ್ನು ಕೊಟ್ಟುಬಿಡಿ. ನೀವು ಎಷ್ಟು 8 ವರ್ಷದಿಂದ ಸರಿಪಡಿಸ್ತೀನಿ ಅಂತ ಹೇಳಿದ್ದೀರಾ, ಅದು ಸರಿ ಹೋಗಿಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ, ಅದನ್ನು ಕನ್ಸಾಲಿಡೇಟ್ ಮಾಡಿಬಿಟ್ಟು ನೀವು ಕೊಟ್ಬಿಡಿ. ರಾಜ್ಯ ಸರ್ಕಾರ 5,000 ಕೊಡ್ತಾ ಇದೆ, 2,000 ಒಂದು 6-7 ಕೆಲಸಕ್ಕೆ 2,000 ಅಂತ ರೌಂಡ್ ಆಫ್ ಮಾಡಿದ್ದಾರೆ. ಒಂದು ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಕರೀತಾರೆ, ಗುಂಪಲ್ಲಿ ಹೋಗಿ ಕೆಲಸ ಮಾಡಬೇಕು, ಅದಕ್ಕೊಂದು ಸರ್ವೆ ಥರದ್ದು ಒಂದು 8,000 ಆಯಿತು. ಅದು ಬಿಟ್ಟು ಇನ್ನೂ ಒಂದು 2,000 ಅದನ್ನು ಕನ್ಸಾಲಿಡೇಟ್ ಮಾಡಿ ಕೊಟ್ಬಿಟ್ಟು, ನೀವೇ ಕೊಟ್ಟಿರೋ ಒಂದು ಪ್ರಾಮಿಸ್ಸು, ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದೀರಾ ನಾವು 5,000ಕ್ಕೆ 3,000 ಸೇರಿಸಿ ಕೊಡ್ತೀವಿ ಅಂತ ಹೇಳಿ. ಸೊ ಒಟ್ಟಾರೆ 15,000 ಅಂತ ಕೇಳ್ತಾ ಇದ್ದೀವಿ. ಇದು ದಯವಿಟ್ಟು ಹೇಳ್ಬಿಡ್ಲಿ, ಯಾರಾದರೂ ನಾವು ಕೇಳ್ತಿರೋದು ನ್ಯಾಯನ, ಇದು ಸರಿನಾ, ಸಮ್ಮತವಾದದ್ದಾ ಇಲ್ವಾ ಅಂತ ಹೇಳ್ಬಿಟ್ಟು. ಜ್ಯೋತಿ ಅವರೇ, ನೀವು ಈ ಯೋಜನೆ ಆರಂಭ ಆದಾಗಿಂದಲೂ ಇದ್ದವರಲ್ವಾ? ಹೌದು ಮೇಡಮ್. ನೀವು ಆರಂಭ ಈ ಆಶಾ ಆಗಿ ಸೇರಿದಾಗ ಯಾವ ಕೆಲಸ ಮಾಡ್ತಿದ್ರಿ? ಆಮೇಲೆ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ರಿ? ಈಗ ಬರ್ತಾ ಬರ್ತಾ ಅದು 34 ಕೆಲಸಗಳು ಅಂತಾಗಿದೆ. ಇದ್ರ ಬಗ್ಗೆ ಒಂಚೂರು ವಿವರಿಸಿ ಮೇಡಮ್. ನಾವು ಬೇಸಿಕಲಿ ಫಸ್ಟು ನಮಗೆ ಟ್ರೈನಿಂಗ್ ಆಗಿದ್ದು ಆಸಾ ಸೆಲೆಕ್ಟ್ ಮಾಡಿಕೊಂಡು 2009ರಲ್ಲಿ ಟ್ರೈನಿಂಗ್ ಆಯಿತು ನಮಗೆ, ನವೆಂಬರಲ್ಲಿ ಆಯಿತಾ. ಅದಾದಮೇಲೆ ನಾವು ಡಿಸೆಂಬರಲ್ಲಿ ಡ್ಯೂಟಿಗೆ ಜಾಯ್ನ್ ಆದೋ. ಅವಾಗ ಏನಿಲ್ಲ ಮೇಡಮ್, ನಮ್ಮ ಕೆಲಸ ಏನಪ್ಪ ಅಂದರೆ ತಾಯಿ ಮತ್ತು ಶಿಶು ಮರಣದ ದರನ ಕಡಿಮೆ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದು. ಮನೆ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಿ ಅಂದ್ಬಿಟ್ಟು ಆಯ್ಕೆ ಮಾಡಿಕೊಂಡ್ರು. ಅದಾದಮೇಲೆ ಅದೊಂದು, ಮತ್ತು ರಾಷ್ಟ್ರೀಯ ಕಾರ್ಯಕ್ರಮಗಳು, ಮತ್ತು ಕೆಲವೊಂದು ಈಗ ಆರೋಗ್ಯದ ಬಗ್ಗೆ ಜನಗಳಿಗೆ ಶಿಕ್ಷಣ ನೀಡೋದು, ಇದ್ರ ಬಗ್ಗೆ ನಮಗೆ ಒಂದು 21 ದಿನ ತರಬೇತಿ ಕೊಟ್ಟು ನಮ್ಮನ್ನಲ್ಲಿ ತಯಾರಿ ಮಾಡಿ ಕಳಿಸಿದ್ರು. ನಾವು ಹೆಂಗೋ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದೋ. ಫಸ್ಟಿಗೆ ನಮಗೆ ಒಂದು ಹೆರಿಗೆಗೆ ಕರ್ಕೊಂಡು ಹೋದ್ರೆ 650 ರೂಪಾಯಿ ದುಡ್ಡು ಕೊಡ್ತಾ ಇದ್ರು. ಅದರಲ್ಲಿ ಫಿಕ್ಸ್ಡ್ ಅಮೌಂಟ್ ಅಂತ ಏನಿರಲಿಲ್ಲ, ಮತ್ತು ಟೈಮಿಂಗ್ಸು ಇರಲಿಲ್ಲ. ನಮಗೆ ರಿಸ್ಕಿ ಅಂತ ಅನಿಸಿದ್ದವಾಗ ಹೆರಿಗೆ ಕರ್ಕೊಂಡು ಹೋಗೋದಷ್ಟೇ. ಅದು 1 ದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು, ನಾವು ಬರಂಗಿರಲಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದು ನೀವು ನಿಮ್ಮ ಕೆಲಸದ ಇದರಲ್ಲೇ ಇತ್ತು, ಅದು ಈ ಕೆಲಸನೂ ಮಾಡಬೇಕು ಅಂತ ಅದಿತ್ತು.
ಅದು ಫಸ್ಟಿಗಿತ್ತು ಹೆರಿಗೆ ಕರ್ಕೊಂಡು ಹೋಗ್ಲೇಬೇಕು, ಅಂದ್ರೆ ಒಬ್ಬ ಮರಣ ಆಶಾ ಪ್ರಮಾಣ ಕಾರ್ಯಕರ್ತೆ ತಗ್ಗಿಸ್ಬೇಕು ಅಂತ ಹೇಳೋ ಉದ್ದೇಶ. ತಗ್ಗಿಸ್ಬೇಕು. ಎಲ್ಲಾ ಹೆರಿಗೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಆಗ್ಬೇಕು, ಮತ್ತೆ ಮಕ್ಕಳಿಗೆ ಇನ್ ಟೈಮ್ಗೆ ಇಮ್ಯುನೈಸೇಷನ್ ಲಸಿಕೆಗಳು ಸಿಗ್ಬೇಕು ಅನ್ನೋದಿತ್ತು. ಅದನ್ನಷ್ಟೇ ನಾವು ಕೆಲಸ ಮಾಡ್ತಿದ್ವಿ. ಅದನ್ನ ಬಿಟ್ರೆ ಬೇರೆ ಏನ್ ಕೆಲಸ ಇರಲಿಲ್ಲ. ರಾಷ್ಟ್ರೀಯ ಕಾರ್ಯಕ್ರಮಗಳು, ಅದ್ರ ಜೊತೆಗೆ ಒಂದು ಗ್ರಾಮ ಆರೋಗ್ಯ ಸಮಿತಿ ಅನ್ಬಿಟ್ಟು ಒಂದು ರಚನೆ ಮಾಡಿಕೊಂಡು ಅದರಲ್ಲಿ ಆರೋಗ್ಯ ಶಿಕ್ಷಣ ನೀಡುವಂಥದ್ದು, ಸುತ್ತ ಯಾವ ರೀತಿ ಇಟ್ಕೋಬೇಕು ಅಂತ ಅದೊಂದಿತ್ತು. ಮತ್ತೆ ಆರೋಗ್ಯ ಪೌಷ್ಟಿಕ ಆಹಾರ ದಿನ ಅಂತ, ಅದು ಪ್ರತಿ ತಿಂಗಳು 3ನೇ ಶನಿವಾರ ನಾವು ಮಾಡ್ಕೋತಿದ್ವಿ. ಅದರಲ್ಲಿ ತಾಯಂದಿರು ಅಂಗನವಾಡಿಗಳಲ್ಲಿ ಮಾಡ್ತಿದ್ವಿ ನಾವು. ಮಕ್ಕಳ ತಾಯಂದಿರು, ಪೇರೆಂಟ್ಸ್ಗಳು, ಸಂಘದ ಪ್ರತಿನಿಧಿಗಳು, ಗ್ರಾಮದ ಮುಖಂಡರು ಇವರೆಲ್ಲರನ್ನೂ ಕರೆದಿ ನಾವು ಒಂದು ಆರೋಗ್ಯ ಶಿಕ್ಷಣನ ನೀಡ್ತಾ ಇದ್ವಿ. ಪೌಷ್ಟಿಕ ಆಹಾರ, ಪೋಷಕಾಂಶಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ. ಅಷ್ಟೇ ನಮ್ಗಿದ್ದಿದ್ದು. ಅದು ಬಿಟ್ಟರೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದ್ರಲ್ಲಿ ಭಾಗವಹಿಸ್ತೀವಿ. ವರ್ಷದಲ್ಲಿ 2 ಸಲ ಬರ್ದಿತ್ತು ಅಷ್ಟೇ. ಆ ಕೆಲಸನ ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇರಲಿಲ್ಲ ನಮಗೆ. ಅದಾಯ್ತಾ ಇದ್ದಂಗೆ ಮತ್ತೆ ನೆಕ್ಸ್ಟು ಯಾವ್ಯಾವ ಸರ್ವೆಗಳು, ಪ್ರತಿಯೊಂದು ಲಾರ್ವಾ ಸಮೀಕ್ಷೆ ಅಂತ ಬಂತು. ಅದು ಪ್ರತಿದಿನ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆ ತನ್ನ ಗ್ರಾಮದಲ್ಲಿ 25 ಮನೆಗಳನ್ನ ಮಿನಿಮಮ್ ಒಂದು ದಿನದಲ್ಲಿ 25 ಮನೆಗಳನ್ನ ಲಾರ್ವಾ ಸಮೀಕ್ಷೆ ಮಾಡಬೇಕು ಅಂತ ಬಂತು. ಅದಾದಮೇಲೆ ಮಕ್ಕಳನ್ನ ಗರ್ಭಿಣಿಯರನ್ನ ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂತು. ಅದಾದಮೇಲೆ ಮತ್ತೆ ಟಿ ಬಿ ಪೇಷೆಂಟ್ಗೆ ಟ್ಯಾಬ್ಲೆಟ್ ಕೊಡಬೇಕು, ಮತ್ತು ಅವ್ರನ್ನ ಪತ್ತೆ ಹಚ್ಚಿ ನಾವು ಗುರುತಿಸಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರೆಸಿ ರೆಫರ್ ಮಾಡಿ, ಅದಾದಮೇಲೆ ನಾವು 6 ತಿಂಗಳ ಕಾಲ ಅವ್ರಿಗೆ ಟ್ಯಾಬ್ಲೆಟ್ ಕೊಡಲೇಬೇಕು ಅಂತ ಇತ್ತು. ಆಮೇಲೆ ಯಾರೇ ಗಂಡಾಂತರ ಗರ್ಭಿಣಿಗಳನ್ನ ಗುರುತಿಸಿ ಅವ್ರುಗಳನ್ನ ಪ್ರತಿ ತಿಂಗಳು ಮಂತ್ಲಿ ಚೆಕಪ್ಗೆ ನಾವೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಂದರೆ ಒಂದು ನರ್ಸ್ ಮಾಡುವ ಕೆಲಸ ಅಥವಾ ಒಂದು ಡಾಕ್ಟ್ರು ಎಲ್ಲ ಮೊದಲು ನೀವು ಅಟೆಂಡ್ ಮಾಡಿ ಆಮೇಲೆ ಅವ್ರ ಹತ್ರ. ಹೌದು, ಎಲ್ಲ ದಾಖಲೆಗಳನ್ನ ಮಾಡಿಕೊಂಡು ರಿಪೋರ್ಟ್ ತಗೊಂಡೋಗಿ ಅವ್ರ ಹತ್ರ ನಾವು ಕೊಡಬೇಕಿತ್ತು. ಈಗ ಒಬ್ಬ ಮೂವಿಂಗ್ ಪಾಪ್ಯುಲೇಷನ್ ಜನ ಅವ್ರು ಬಂದರೂ ನಾವೇ ಅವ್ರನ್ನ ರಿಜಿಸ್ಟ್ರ್ ಮಾಡಬೇಕು. ಇಂಥದ್ದು ಊರಿಂದ ಬಂದರೆ ಇಷ್ಟು ಜನ ಬಂದಿದ್ದಾರೆ, ಇಷ್ಟಿದೆ ಮಕ್ಕಳಿದ್ರಲ್ಲಿ ಮಕ್ಕಳು ಇಮ್ಯುನೈಸೇಷನ್ಗೆ ಆ ಮಕ್ಕಳನ್ನೆಲ್ಲ ನಾವೇ ಹೊಲಿಸ್ಬೇಕಿತ್ತು. ಬೈ ಚಾನ್ಸ್ ಯಾರಾದರೂ ಮಿಸ್ ಆಗಿ ಹೋಗಿಲ್ಲ ಅಂದರೆ ನೀವೇನು ಮಾಡ್ತಿದ್ರಿ ಅಂತ ಕೇಳ್ತಿದ್ರು. ನಮಗೆ ಬೇಸಿಕಲಿ ತಗೊಂಡಿದ್ದು ಗ್ರಾಮದಲ್ಲಿ ಅಷ್ಟೇ ನಮ್ಮನ್ನು ಕೆಲಸ ಮಾಡಿ ಅಂತ ತಗೊಂಡಿದ್ದು. ಆಮೇಲೆ ಹೋಯ್ತಾ ಏನಾಯ್ತಪ್ಪ ಅಂದರೆ ನಮ್ಮ PSCಗೆ ಎಷ್ಟು ಹಳ್ಳಿಗಳು ಬರುತ್ತೆ ಅಷ್ಟು ಹಳ್ಳಿಗಳಲ್ಲೂ ನಾವು ಕೆಲಸ ಮಾಡಬೇಕು. ಗ್ರಾಮದ ಮುಖಂಡರುಗಳು ಕೇಳೋರು, ನೀವು ನೋಡಿದ್ರೆ ನಿಮ್ಮನ್ನು ತಗೊಂಡಿರೋದು ಗ್ರಾಮದ ಮಟ್ಟಕ್ಕೆ, ಆದರೆ ಪಕ್ಕದಳ್ಳಿಗೆಲ್ಲ ಹೋಗೋ ಅಂಥ ಅವಶ್ಯಕತೆ ಇಲ್ಲ ಅಂತ. ಆದರೆ ಬರಲೇಬೇಕು ನೀವು PSC ವೈಸ್ ಕೆಲಸನೇ ಮಾಡಬೇಕು ಅಂತ. ಇದೊಂದು ತುಂಬ ಬೇಸರವಾದದ್ದು ಅಂತ ಅಂದರೆ ಮೇಡಮ್, ಬಸ್ಸು ವೆಹಿಕಲ್ ವ್ಯವಸ್ಥೆ ಇಲ್ಲ. ಅವರೊಂದು ಇಮ್ಯುನೈಸೇಷನ್ಗೆ ಕರೆದ್ರೆ, ಒಂದು ಸರ್ವೆಗೆ ಕರೆದ್ರೆ, ಒಂದು ಲೆಪ್ರೆಸಿ ಸರ್ವೆಗೆ, ಕ್ಷಯರೋಗ ಸರ್ವೆಗೆ ಏನಕ್ಕೆ ಕರೆದ್ರೆ ಇಮ್ಮಿಡಿಯೇಟಾಗಿ ನಾವು ನಡ್ಕೊಂಡಾದರೂ ಹೋಗ್ಬೇಕಿತ್ತು. ತುಂಬ ಅನುಭವಿಸಿದ್ದಾರೆ ಮೇಡಮ್. ಅದಾದಮೇಲೆ ಅಷ್ಟೇ ಕೆಲಸ ಇದ್ದಿದ್ದು. ಆಮೇಲೆ ಬರ್ತಾ ಪ್ರತಿಯೊಂದು ಸರ್ವೆಗಳನ್ನೂ ಹೇಳಕ್ಕೆ ಬಂದರು ನಮ್ಗಳಿಗೆ. ಯಾರಾದ್ರೂ ಹೊರಗಡೆ ಕೋವಿಡ್ ಟೈಮಲ್ಲಿ ಕೋವಿಡ್ ಹೊರಗಡೆಯಿಂದ ಬಂದವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮನ್ನು ಬಿಟ್ಟರು. ಅಲ್ಲಿ ಬೇರೆ ಯಾರ ಕೈಲೂ ಆಗಲಿಲ್ಲ. ಯಾರು ಹೊರಗಡೆಯಿಂದ ಬರ್ತಾರೆ ಲೀಸ್ಟ್ ತಗೊಂಡು ಅವ್ರನ್ನ ನೀವು ಪಂಚಾಯತಿ ಅವ್ರನ್ನ ಹೆಲ್ಪ್ ತಗೊಂಡು ಅವ್ರನ್ನ ಕಂಟ್ರೋಲ್ ಮಾಡಿ ಊರೊಳಗಡೆ ಬರಂಗಿಲ್ಲ, ಅಥವಾ ಹೋಮ್ ಐಸೋಲೇಷನಲ್ಲಿ ಇಡಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿ, ಈ ತರ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಕಫ ಕಲೆಕ್ಟ್ ಮಾಡಬೇಕು, ವ್ಯಾಕ್ಸಿನ್ ಕ್ಯಾರಿ ಮಾಡಬೇಕು. ಇದೆಲ್ಲ ಇವ್ರ ಕೆಲಸ ಅಲ್ಲ. ಇವ್ರು ಇವಾಗ ನೋಡಿ ಇವ್ರಿಗೆ ಹೆಂಗೆ ವ್ಯಾಕ್ಸಿನ್, ಇವ್ರಿಗೆ ಗಾಡಿ ಓಡ್ಸಕ್ ಬರಲ್ಲ. ವ್ಯಾಕ್ಸಿನ್ ಕ್ಯಾರಿಯರ್ ಹೆವಿ ಇರತ್ತೆ, ದೊಡ್ಡದಾಗಿರತ್ತೆ. ಅದನ್ನ ತಗೊಂಡು ಹೋಗ್ಬೇಕು ಹಳ್ಳಿಗೆ ಅಂದ್ರೆ ಹೇಗೋ ಮಾಡಿ ಅವ್ರು ತಮ್ಮನೋ ಅಣ್ಣನೋ ಗಂಡನೋ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡೋಗಿ ನಿಮ್ ಗಂಡಂದಿರಿಲ್ವಾ, ನಿಮ್ ಮಕ್ಳಿಲ್ವಾ, ವ್ಯಾಕ್ಸಿನ್ ಕ್ಯಾರಿಯರ್ ತಗೋಬನ್ನಿ. ಅಲ್ಲಿ ನಮ್ಗೆ ಅಧಿಕಾರಿಗಳು ಅನ್ನೋದಕ್ಕಿಂತ ನಮ್ಮ PSC ಮಟ್ಟದಲ್ಲಿ ಹೇಳ್ತಿದ್ದು ಈ ಕೆಲಸನ. ಅವ್ರ ಕೆಲಸ ಸುಲಭ ಆಯ್ತು, ಅವ್ರಿಗೆ ಕೆಲಸ ಸುಲಭ. ಏನೇ ನೆಗೆಟಿವ್ ಆಗಿ ಬಂದ್ರೆ ಅದು ಆಶಾ ಕಾರ್ಯಕರ್ತೆಯರ ಹೊಣೆಗಾರಿಕೆ ಆಶಾ ಕಾರ್ಯಕರ್ತೆಯರು ವಹಿಸ್ಕೋಬೇಕಿತ್ತು. ಐ ರಿಸ್ಕ್ ಗರ್ಭಿಣಿ ಇದ್ದಾಳೆ ಅಂತ ಅಂದ್ರೆ ಅವಳಿಗೆ ಹೆಚ್ಚು ಕಡಿಮೆ ಆದ್ರೆ ನೀನೇ ಜವಾಬ್ದಾರಳು. ಹೆಂಗ್ ಮೇಡಮ್ ನಾವು ಆಗ್ತೀವಿ, ನಾವು ಜವಾಬ್ದಾರಿ ಹೆಂಗ್ ಆಗ್ತೀವಿ? ನಾವೇನ್ ಮೆಡಿಕಲ್ ಓದಿದವ? ಒಬ್ಬ 7ನೇ ಕ್ಲಾಸು 6ನೇ ಕ್ಲಾಸು 5ನೇ ಕ್ಲಾಸು ಓದಿರೋ ಅಂತ ಹೆಣ್ಮಕ್ಳನ್ನ ತಗೋಬಿಟ್ಟಿವ್ರು ಮನೆ ಮಟ್ಟದಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಐ ರಿಸ್ಕ್ ಗರ್ಭಿಣಿ ಹೆಚ್ಚು ಕಡಿಮೆ ಆದ್ರೆ ನೀನ್ ಜವಾಬ್ದಾರಳು ಅಂತ ಎದುರಿಸೋದು ನಮ್ಮ ಆಸೆಗಳನ್ನ. ಆಮೇಲೆ ಸ್ಫೂಟ ಮಿನಿಮಮ್ 3 ಕಫ ತರಲೇಬೇಕು. ತರಲಿಲ್ಲ ಅಂತಂದ್ರೆ ಮೆಮೊ, ಅಥವಾ ಈ ತಿಂಗಳು ನಿಮ್ಗೆ ಇನ್ಸೆಂಟಿವ್ ಹಾಕ್ಸಲ್ಲ. ತಿಂಗಳು ಪೂರ್ತಿ ಕೆಲಸ ಮಾಡಿ 2 ಕಫ ತಂದ್ಕೊಡ್ಲಿಲ್ಲ ಅಂದರೆ ಇನ್ಸೆಂಟಿವ್ ಹಾಕ್ಸಲ್ಲ ಅಂತ ಹೇಳೋದು. ಈ ಥರ ಎಲ್ಲ ಒಂದೊಂದಲ್ಲ. ಆಮೇಲೆ ಸ್ಮಿಯರ್ ತೆಗಿಬೇಕು. ಮಿನಿಮಮ್ ಒಬ್ಬ ಆಶಾ ಕಾರ್ಯಕರ್ತೆ 15 ಸ್ಮಿಯರ್ ತೆಗಿಬೇಕು ಒಂದು ತಿಂಗಳಲ್ಲಿ. ಜ್ವರ ಬಂದವ್ರಿಗೆ, ಜ್ವರದ ಪ್ರಕರಣಗಳಿರೋದಕ್ಕೆ 15 ಸ್ಮಿಯರ್ ತೆಗಿಬೇಕು. ಅದರಲ್ಲಿ 10ಕ್ಕೆ ಅದಕ್ಕೆ ಹಣ ಹಾಕ್ತಾರೆ. ಒಂದು ಸ್ಮಿಯರ್ಗೆ 15 ರೂಪಾಯಿ ಥರ ಹಾಕ್ತಾರೆ. ಅದನ್ನು ಈ ಸ್ಫೂಟಮ್ಮ ಮೇಡಮ್, ಸ್ಫೂಟಮ್ ಅನ್ನೋದು ದೊಡ್ಡ ನಮಗೆ ಟೆನ್ಷನ್, ತಲೆನೋವು ಅಂತ ಅಂದರೆ ಅದೇನೆ.
ನಮ್ಮ PSC ನಲ್ಲೂ ನಾವು ಇಡಂಗಿಲ್ಲ. ಊರಿಂದ ಸ್ಫೂಟಮ್ ತಗೊಂಡೋಗಿ ಪಕ್ಕದ PSC ಕೊಡಬೇಕು. ವೆಹಿಕಲ್ ಇರೋರು ವೆಹಿಕಲಲ್ಲಿ ಹೋಯ್ತಾರೆ, ಅದರಲ್ಲಿ ₹1 ನಮ್ಗೆ ಹಣ ಆದಾಯ ಇಲ್ಲ. ವೆಹಿಕಲ್ ಇರೋರು ಹೋಯ್ತಾರೆ, ವೆಹಿಕಲ್ ಇಲ್ಲದೆ ಇರೋರು ಎಷ್ಟೊಂದು ಬಸ್ ಒಂದು ರೌಂಡ್ ಈ ಕಡೆಯಿಂದ ಕೇರ್ಪೇಟೆಗೆ ಹೋಗಿ, ಕೇರ್ಪೇಟೆಯಿಂದ ತೆಂಡೆಕೆರೆಗೆ ಹೋಗಿ ಸ್ಫೂಟಮ್ನ ಕೊಟ್ಟು ಬಂದಿರೋರು ಇದ್ದಾರೆ ನಮ್ಮ ಆಶಾ ಕಾರ್ಯಕರ್ತೆಯರು. ಮಾತಾಡಲ್ಲ ಮೇಡಮ್, ಮಾತಾಡ್ತಾರೆ ನಿಮ್ಮನ್ನು ತೆಗೆದಾಕ್ತೀವಿ, ನೀವು ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ಗಳು ಬರ್ತಾರೆ, ನೀವೇನು ಕೆಲಸ ಮಾಡಿದ್ದೀರಿ, ಈ ಥರ ಮಾತಾಡ್ತಾರೆ. ಅದರಿಂದ ನಮ್ಮ ಆಶಾಗಳು ಬೇಸತ್ತು, ಏನಪ್ಪ ಮಾಡೋದು, ತೆಗ್ದಾಕಿದ್ರೆ ನಮಗೂ ಗ್ರಾಮದಲ್ಲಿ ಮರ್ಯಾದೆ ಪ್ರಶ್ನೆ, ಇವಳೇನೋ ಕೆಲಸ ಸರಿಯಾಗಿ ಮಾಡಲಿಲ್ವೇನೋ, ಕೆಲಸದಿಂದ ತೆಗ್ದಾಕ್ಬಿಟ್ರು ಅನ್ನೋ ಉದ್ದೇಶದಿಂದ ಹೆಂಗೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಉಮಾ ಮೇಡಮ್, ಇದು ಹೇಗೆ ಈ ಥರ ಕೆಲಸಗಳನ್ನ ಜಾಸ್ತಿ ಮಾಡಿಸ್ಕೊಳ್ತಾ ಹೋಗೋದು, ಈ ಸಮೀಕ್ಷೆಗಳನ್ನು ಮಾಡಿಸೋದು, ಏನೇನೋ ಒಂದು ಬರುತ್ತೆ, ಏನೋ ಸಾಂಕ್ರಾಮಿಕ ಕೊರೋನಾ ಥರದ್ದು ಬಂತು, ಇವ್ರನ್ನೇ ಅವಲಂಬಿಸೋದು, ಹೆಂಗಿದು? ಇದು ನೋಡಿ ಮೇಡಮ್ ಹೇಗಿದೆ ಅಂದರೆ, ಇವರು ಹೇಗೆ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿ. ಇವಾಗ ನೇರವಾಗಿ ಇವ್ರು ಮಾಡೋ ಕೆಲಸಕ್ಕೆ ಒಬ್ಬ ಡಿ ಗ್ರೂಪ್ ಎಂಪ್ಲಾಯಿನ ಅವರು ಅಪಾಯಿಂಟ್ ಮಾಡಿಕೊಂಡ್ರೆ ಅವ್ರಿಗೆ ಮಿನಿಮಮ್ ವೇಜಸ್ ಕೊಡಬೇಕು, ಅವ್ರಿಗೆ ಇನ್ನೆಲ್ಲ ಬೇರೆ ಬೆನಿಫಿಟ್ಸ್ ಕೊಡಬೇಕು. ಹಾಗಾಗಿ ಮೊದಲು ಈ ಕೆಲಸ ಎಲ್ಲ ANMಗಳು ಮಾಡ್ತಾ ಇದ್ರು. ಹೌದು, ಹೋಗೋದೆಲ್ಲ. ಈಗ ಅವ್ರಿಗೇನು ಕೆಲಸ ಆಗಿದೆ? ಅವ್ರಿಗೂ ಅವ್ರದೇ ಆದ ಕೆಲಸಗಳಿದೆ. ಬಟ್ ಇವಾಗ ಏನು ಅಂತ ಹೇಳಿದ್ರೆ, ಇವಾಗ ಜಾಸ್ತಿ ಕೆಲಸ ಬಂದಿದೆ. ಹಾಗಾಗಿ ಇವರನ್ನ ತಗೊಂಡ್ಬಿಟ್ಟು ಆಶಾ ಕಾರ್ಯಕರ್ತೆಯರು ಅಂದ್ರೆ ಈ ರೀತಿ ಸೋಷಿಯಲ್ ಆಕ್ಟಿವಿಸ್ಟ್ಸ್ ಅಂತ ತಗೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಯಾವ ಸಂಬಳನೂ ಫಿಕ್ಸ್ ಮಾಡಬೇಕಾಗಿಲ್ಲ, ಹೌದು, ಮಾಡಬೇಕಾಗಿಲ್ಲ, ಕೆಲಸನೂ ಇಷ್ಟೇ ಕೊಡಬೇಕು ಅಂತ ಏನಿಲ್ಲ. ಹೌದು, ಯಾಕಂದ್ರೆ ಇವ್ರದ್ದು ಯಾವ ರೂಲ್ಸ್ ಕೆಳಗೂ ಬರಲ್ಲ. ಆರಾಮ್ಸೆ ಇವರು ನೋಡಿ, ಫಸ್ಟ್ ಇವ್ರನ್ನ ರೆಕ್ರೂಟ್ ಮಾಡಿದಾಗ ನಮ್ಮ ಆಶಾ ಹೇಳಿದ ಹಾಗೆ 2 hours ಕೆಲಸ ನಿಮ್ಗಷ್ಟೇ, ನೀವು ಮನೆ ಕೆಲಸ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ ಅಂದ್ರು. ಇವಾಗ ಇವ್ರು ಹೇಳ್ತಾ ಇದ್ರೆ ನೀವು ಕೇಳಿ, ಎಲ್ಲ 34 ಐಟಮ್ ಕೆಲಸ ಇದೆ, ಲೈನ್ ಐಟಮ್ಸ್ ಇದೆ ಇವರಿಗೆ. ಈ ಒಂದು ಕಫ ತಗೊಂಡು ಹೋಗ್ಬೇಕು, ಈ ತರ ಇಮ್ಯುನೈಸೇಷನ್ ಮಾಡಿಸ್ಬೇಕು, ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಸರ್ವೆಗಳು ಮಾಡಬೇಕು, ಈ ರೀತಿ 34 ಐಟಮ್ ಕೆಲಸಗಳು. ಇವಾಗ ಇದು ಬಿಟ್ಟು ಬೇರೆ ಕೆಲಸಗಳು ನಮ್ಮ ಆಶಾ ಕಾರ್ಯಕರ್ತೆಯರು ಹೇಳ್ತಾರೆ, 10ನೇ ಕ್ಲಾಸ್ ಎಕ್ಸಾಮಿನೇಷನ್ ನಡೆದ್ರೆ ಇವ್ರು ಹೋಗಿರ್ಬೇಕಂತ, ಎಲೆಕ್ಷನ್ ಆದ್ರೆ ಇವರು ಇರಬೇಕು, ಇದಕ್ಕೆ ಯಾವ ರೆಮ್ಯುನರೇಷನ್ ಇಲ್ಲ. ನಾವು ಕೇಳಿದ್ರೆ, ಅಲ್ಲ ಸರ್, ಆ ಕಾಲದಲ್ಲಿ ನೀವು ಫಿಕ್ಸ್ ಮಾಡಿದ್ದೀರಾ ಒಂದು ಹೆರಿಗೆಗೆ ₹200 ₹300 ಅಂತ, ಇವತ್ತಿಗೂ ಇಷ್ಟೇ ಫಿಕ್ಸ್ ಮಾಡಿದ್ದೀರಲ್ಲ, ಇನ್ಕ್ರೀಸ್ ಮಾಡಲ್ವಾ ಅಂತ ಕೇಳಿದ್ರೆ ಅವ್ರು ಅದಕ್ಕೆ ಉತ್ತರ ಕೊಡಲ್ಲ. ಅಲ್ಲ ರೀ, ನಿಮ್ದು ಇದು ಏನದು ಇನ್ಸೆಂಟಿವ್ ಬೇಸ್ಡ್ ಕೆಲಸ ನಿಮ್ದು ಅಂದ್ಬಿಡ್ತಾರೆ. ಆದ್ರೆ ಇದು ಇನ್ಸೆಂಟಿವ್ ಕೊಡದೆ ಕೆಲಸ ಮಾಡಿಸ್ತಾರೆ. ಇದು ಹೇಗೆ? ಈ ಪ್ರಶ್ನೆಯನ್ನ ಕೇಳಿದ್ರೆ ನೋಡಿ, ಅದಕ್ಕೆ ಉತ್ತರ ಸಿಗಲ್ಲ ನಮ್ಗೆ. ಸೊ ಈ ಒಂದು ಹೋರಾಟ ನಡೀತಾ ಇರೋದು ಆ ಕಾರಣಕ್ಕೆ. ಆಮೇಲೆ ಕೋವಿಡ್ ಟೈಮಲ್ಲಿ ಮೇಡಮ್, ಆಕ್ಚುಲಿ ಇವ್ರಿಗೆ ಯಾವ ಒಂದು ಸೇಫ್ಟಿ ಮೆಷರ್ಸು ಇರಲಿಲ್ಲ. ಯಾವ ಸೇಫ್ಟಿ ಮೆಷರ್ಸು ಇಲ್ಲದೆ ಇವ್ರನ್ನ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಮುಂದೆ ಇಟ್ಟರು. ಇವ್ರನ್ನ ಎಲ್ಲರೂ ಹೊಗಳಿದ್ರು. ನಿಜವಾಗ್ಲೂ ಆ ಹೊಗಳಿಕೆಗೆ ಇವರೆಲ್ಲ ಪಾತ್ರರು, ನೋ ಡೌಟ್. ಆಲ್ ಇಂಡಿಯಾ ಲೆವೆಲಲ್ಲೂ ಕೂಡ ಇವರಿಗೆ ಪ್ರಶಂಸಿಸಿದ್ರು. ಅಷ್ಟೇ ಅಲ್ಲ, WHO ಕೂಡ ರೆಕಗ್ನೈಸ್ ಮಾಡ್ಬಿಡ್ತು ಇದನ್ನ. ಆದ್ರೆ ಇವರ ಒಂದು ರೆಮ್ಯುನರೇಷನ್ ಅಥವಾ ಇವರ ಗೌರವಧನಕ್ಕೆ ಬಂದ್ರೆ ಇದನ್ನ ಹೆಚ್ಚಿಸೋದಿಕ್ಕೆ ಇಷ್ಟು ಲೆಕ್ಕಾಚಾರ ಹಾಕ್ತಾರಲ್ಲ, ಇದು ನಮ್ಮ ಪ್ರಶ್ನೆ. ಇವತ್ತು 25,000ಕ್ಕೂ ಹೆಚ್ಚು ಆಶಾಗಳು ಮನೆ ಮಠ ಬಿಟ್ಟು ಅವರ ಮನೆಯಲ್ಲಿ ಗಂಡಂದಿರು ಅಥವಾ ಅವರ ಅಮ್ಮ, ತಂದೆ, ತಾಯಿ, ವಯಸ್ಸಾದವರು, ಮಕ್ಕಳು, ಸಣ್ಣ ಕಂದಮ್ಮಗಳನ್ನ ಕರ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ಬಂದು ಕೂತಿದ್ದಾರೆ. ಕೆಲವ್ರಿಗೆ ಅನ್ಸ್ಬೋದು ಇವ್ರು ವರ್ಷ ಬರ್ತಿರ್ತಾರೆ ಅಂತ, ಯಾಕಂದ್ರೆ ಬೇರೆ ಬೇರೆ ಸಂಘಟನೆಗಳಿದೆ. ಬಟ್ ಪಾಯಿಂಟ್ ಸುಮ್ಮನೆ ಬರ್ತಾರಾ? ಇವರಿಗೆ ಬೇರೆ ಕೆಲಸ ಇಲ್ಲ ಅಂತ ಬರ್ತಾರಾ? ಇಷ್ಟು ಚಳಿಯಲ್ಲಿ 10 degrees ಏನೋ ನಿನ್ನೆ ರಾತ್ರಿ ಕೋಲ್ಡ್ ವೇವ್ ಇದೆ, ಅದ್ರಲ್ಲಿ ಬಂದು ಎಷ್ಟೋ ಹೆಣ್ಮಕ್ಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರು ಅಷ್ಟು ಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಸೊ ನಾವು ಕೇಳ್ತಿರೋದು ಏನು 20 ಲಕ್ಷ 30 ಲಕ್ಷ ಫಿಕ್ಸ್ ಮಾಡಿ ಅಂತಲ್ಲ, ಜಸ್ಟ್ 15,000 rupees. ಇದು ಬೇಸಿಕ್ ಪೇ. MLA MP ಗಳು ಸದನದಲ್ಲಿ ಕೂತ್ಕೊಂಡು ಅವರ ಒಂದು ಇದನ್ನ ಸಂಬಳಗಳನ್ನ ಹೆಂಗ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಈ ಆಶಾಗಳಿಗೆ ಫಿಕ್ಸ್ ಮಾಡೋದಕ್ಕೆ ಇಷ್ಟು ಹಿಂದೆ ಮುಂದೆ ನೋಡ್ಬೇಕಾ? ತಿಂಗಳಿಗೆ ಲಕ್ಷಾಂತರ ಖರ್ಚು ಮಾಡೋರು ಇದ್ದಾರೆ. ಸೊ ಈ ರೀತಿಯ ಆರೋಗ್ಯ ಕಾರ್ಯಕರ್ತೆಯರು, ಸಮುದಾಯದ ಆರೋಗ್ಯ ಕಾಪಾಡುವಂತ ಈ ಆರೋಗ್ಯ ಕಾರ್ಯಕರ್ತೆಯರನ್ನ ಈ ರೀತಿ ನೋಡ್ಕೊಳ್ಳೋದ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರದಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಜ್ಯೋತಿ ಅವರೇ, ಅದೇ SSLC ಎಕ್ಸಾಮು PUC ಎಕ್ಸಾಮು ಹಾಲ್ ಹತ್ರ ಹೋಗಿ ನೀವು ಇರಬೇಕು, ಅಲ್ಲೇನಾರು ಯಾರು ತಲೆ ಸುತ್ತಿ ಬಿದ್ದರೆ ಅವರ ನೋಡ್ಕೊಳ್ಳೋ, ಇದು ಯಾವಾಗಿಂದ ಶುರು ಆಯ್ತು? ಇದು ಬೂತ್ ಹತ್ರ ಹೋಗಿ ಯಾವಾಗ ಕೋವಿಡ್ ಸ್ಟಾರ್ಟ್ ಆಯ್ತು ಅವಾಗಿಂದ ನಮ್ಗೆ ಎಕ್ಸಾಮ್ ನಡೆದ್ರೆ, ಎಲ್ಲೇ ಎಕ್ಸಾಮ್ ನಡೆದ್ರು ಆಸಾಸ್ಗಳು ಅಲ್ಲಿ ಇರ್ಬೇಕು, ಫಸ್ಟ್ ಏಡ್ ಕಿಟ್ ಇಟ್ಕೊಂಡು ಇರ್ಬೇಕು. ಸೆಂಟರ್ ಎಷ್ಟು ಜನ ಇರಿಸ್ತಾರೆ? 2 ಆಶಾ ಇರ್ತಾರೆ. 2 ಆಶಾಗಳು ಇರಲೇಬೇಕು ಮಿನಿಮಮ್. ಅದಕ್ಕೆ ಯಾವುದೇ ವೇತನ ಇಲ್ಲ. ಫ್ರೀಯಾಗಿ ನಾವು ಸರ್ವಿಸ್ ಕೊಡಬೇಕು.
ಒಂದು. ಆಮೇಲೆ ಎಲೆಕ್ಷನ್ ಟೈಮಲ್ಲಿ ನಾವು ಬೆಳಿಗ್ಗೆ 6 ಗಂಟೆಗೆ ಎಲೆಕ್ಷನ್ ಬೂತ್ಗೆ ಹೋದ್ರೆ ಸಂಜೆ 7:15 ಬರ್ತೀವಿ ನಾವು ಮನೆಗೆ. ಅಲ್ಲಿ ಎಲ್ಲರಿಗೂ ಅಮೌಂಟ್ ಕೊಡ್ತಾರೆ. ಅವಾಗ ನಾವು ಸುಮ್ಮನೆ ನಿಂತಿರ್ತೀವಿ. ಅವಾಗ ನಮ್ಗೆ ತುಂಬಾ ಬೇಸರ, ತುಂಬಾ ಮುಜುಗರ ಆಗುತ್ತೆ, ತುಂಬಾನೇ ಮುಜುಗರ ಆಗುತ್ತೆ. ಅಲ್ಲಿ ನೋಡಿದ್ರೆ ಏನೋ ಅಲ್ಲೋಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಆದ್ರೆ ನಾವು ಏನೇನು ಅಲ್ವಾ, ಅಥವಾ ನಮ್ಮನ್ನ ಯಾವ ರೀತಿ ಇವ್ರು ಇಟ್ಕೊಂಡಿದ್ದಾರೆ ಅಂತ ನಮ್ಮನ್ನ ಆಶಾಸ್ ಅಂತಂದ್ರೆ ಯಾವ ರೀತಿ ಇವ್ರ ತಲೆ ಒಳಗಿದೆ, ಗೌರವನೇ ಇಲ್ಲ. ಅಟ್ಲೀಸ್ಟ್ ಅನುಕೂಲ ಇದ್ದು ಫ್ರೀ ಟೈಮಲ್ಲಿ ಬಂದ್ ಕೆಲಸ ಅಲ್ಲ, ನಾವು ಬಂದು ಅಲ್ಲಿ ನಿಂತ್ಕೊಂಡು ಇದ್ ಮಾಡಕ್ಕೆ ನಾವೇನು ಎಲೆಕ್ಟೆಡ್ ಮೆಂಬರ್ ಅಲ್ಲ, ನಾವೇನು ವೋಟ್ ಹಾಕಿಸ್ಕೋಬೇಕಾಗಿಲ್ಲ. ಅಲ್ಲಿ ನಿಂತ್ಕೊಬಿಟ್ಟು ಏನೋ ಬಂದು ಸರ್ವಿಸ್ ಮಾಡ್ತಾವ್ರೆ ಅಂತ ಅನ್ನೋದಕ್ಕೆ ನಮ್ಮನ್ನ ಅದು ಹೆಂಗೆ ಆರ್ಡರ್ ಮಾಡ್ತಾರೆ, ನೀವು ಫಸ್ಟ್ 6 ಗಂಟೆಗೆ ಹೋಗಿ ಫೋಟೋ ಹಾಕ್ಬೇಕು ಅಂತ ಆರ್ಡರ್ ಮಾಡ್ತಾರೆ. ಹಾ, ಅಲ್ಲಿ ಇದೀರಿ ಅಂತ. ಮತ್ತೆ ಬೂತ್ ಹೋಗೋ ತನಕ ನೀವು ಹೋಗ್ಬಾರ್ದು. ಅದೆಲ್ಲ ಹೋದ್ಮೇಲೆ ನಾವು ಹೋಗ್ಬೇಕು. ಸಂಜೆ 7:15 ಆಗ್ಬೋದು, 8 ಗಂಟೆ ಆಗ್ಬೋದು. ಅದು ಹೋದ್ಮೇಲೆ ಬೂತ್ ವ್ಯಾನ್ ಬಸ್ನಲ್ಲಿ ಹೋದ್ಮೇಲೆ ನಾವು ಮನೆಗೆ ಹೋಗ್ಬೇಕು. ಇದ್ರ ಬಗ್ಗೆ ನೀವೇನು ಸಂಘಟನೆಯವರು ಸರ್ಕಾರದ ಗಮನಕ್ಕೆ ತರೋದು ಅಥವಾ ಪ್ರತಿರೋಧ ವ್ಯಕ್ತಪಡಿಸೋದು ಮಾಡಿಲ್ವಾ ಅಂತ? ಮಾಡಿದೀವಿ. ಈ ತರ ಒಂದು ಜೀತದಾಳು ತರ ದುಡಿಸ್ಕೊಳ್ಳೋದು, ಇಲೆಕ್ಷನ್ ಆಗ್ಲಿ ಎಕ್ಸಾಮಿನೇಷನ್ ಆಗ್ಲಿ ಅದಕ್ಕೆ ಬೇರೆನೇ ವ್ಯವಸ್ಥೆಗಳಿರ್ತವೆ. ಇವ್ರನ್ನ ಬಳಸ್ಕೊಳ್ಳೋ ಅಗತ್ಯ ಏನು ಬಂತು ಅವರಿಗೆ? ಹೌದು, ಅದೇ ನಾನು ಹೇಳಿದ್ನಲ್ಲ ಮೇಡಮ್, ಇವರು ಬಿಟ್ಟು ಸಿಕ್ಕಿದ್ದಾರೆ ಆಶಾ ಕಾರ್ಯಕರ್ತೆಯರು. ಸೊ ಇದು ಆರಾಮ್ಸೆ ಅವರು ರೆಕ್ರೂಟ್ ಮಾಡ್ಕೋಬಹುದಲ್ಲ ಕೆಲಸಕ್ಕೆ. ಇವ್ರಿಗೊಂದು ಹೀಗೆ ಅನ್ನೋದು ಇಲ್ಲ. ಆಮೇಲೆ ಇವರು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು. ಎಷ್ಟೋ ಕಡೆ ಇವರು ಅಂತ ಅಧಿಕಾರಿಗಳು ಬಂದು ಹೇಳಿದಾಗ ಇಲ್ಲ ಅನ್ನಕ್ಕಾಗಲ್ಲ ಅವರಿಗೆ, ಇರತ್ತೆ. ಹಾಗಾಗಿ ಗೌರವ ಅಂತ ಅನ್ಕೊಂಡಿರ್ತಾರೆ. ಹೌದು. ಆಮೇಲೆ ಇದು ನಮ್ಮ ಕೆಲಸ ಅಂತ ಅವ್ರ ಮೇಲೆ ಹೇರ್ತಾ ಇದ್ದಾರೆ. ಸೊ ಒಟ್ಟಾರೆ ಇವಾಗ ಪಾಯಿಂಟ್ ಅಂತ ಹೇಳಿದ್ರೆ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಇದು ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ, ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಹೋಗಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ನೆಕ್ಸ್ಟ್ ಎಲೆಕ್ಷನಿಂದ ದಯವಿಟ್ಟು ನಮ್ಮವ್ರನ್ನ ಬಳಸ್ಕೋಬೇಡಿ, ನೀವು ಇನ್ಸೆಂಟಿವ್ ಕೊಡಿ, ಕೆಲಸ ಮಾಡ್ತಾರೆ. ಇನ್ಸೆಂಟಿವ್ ಕೊಡದೇ ಇದ್ದರೆ ನಮ್ಮವ್ರು ಮಾಡಲ್ಲ ಅಂತಲೇ ನಾವು ಹೇಳಿದ್ದೀವಿ. ಎಲೆಕ್ಷನ್ ಆದಮೇಲೆ ಫಸ್ಟು ಕೊಡ್ತೀವಿ ಅಂತ ಹೇಳೋದು, ಆಮೇಲೆ ಕೊಡದೇ ಇರೋದು, ಹೀಗೆ ಆಶಾಗಳನ್ನು ಆಟಾಡಿಸ್ತಾ ಬಂದಿರೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ನಲ್ಲ ಮೇಡಮ್, ಇದು ಕನ್ಸಾಲಿಡೇಟೆಡ್ ಅಮೌಂಟ್ ಒಟ್ಟು ಒಗ್ಗೂಡಿಸ್ಬಿಟ್ಟು ಒಂದು ಅಮೌಂಟ್ ಫಿಕ್ಸ್ ಮಾಡಿಬಿಡಿ, ಕರೆಕ್ಟ್ ಇಂಥ ದಿವಸ ಅಂತ ಏನೋ ಒಂದು ಇಟ್ಕೊಂಡು ಹಾಕಬೇಕಲ್ವಾ. ಇದನ್ನ ಮಾಡಿಸೋದಕ್ಕೆ ನಮಗಿವಾಗ 8 ವರ್ಷ ಆಗ್ತಾ ಇದೆ. ಹೇಗೋ ಒಡೆದಾಡಿ ಆ 5,000 ರೂಪಾಯಿ ಫಿಕ್ಸ್ಡ್ ಅಮೌಂಟ್ ಅಂತ ತಗೊಂಡಿದ್ದೀವಿ ರಾಜ್ಯ ಸರ್ಕಾರದಿಂದ. ಇವಾಗ ಇದನ್ನ ಈ ಇನ್ಸೆಂಟಿವ್ ಆಧಾರದ ಮೇಲೆ ಬರೋ ಹಣ ಇದೆಯಲ್ಲ, ಇದೇ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಇದನ್ನ ಮಾಡಿಸೋದಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ. ಏನಿಲ್ಲ ಅಂದ್ರೂ ಹೋದ ವರ್ಷದಿಂದ ಈ ವರ್ಷದ ತನಕ 15 ಸಭೆಗಳು ನಡೆದಿದೆ. ಸೊ ಇವ್ರು ಈ ರೀತಿ ಇವ್ರದ್ದಲ್ಲದೆ ಇರೋ ಕೆಲಸ ಮಾಡಿಸಿದಾಗ ನಾವು ಪ್ರತಿವಿರೋಧ ಮಾಡಿದ್ದೀವಿ, ಪ್ರೊಟೆಸ್ಟ್ ಮಾಡಿದ್ದೀವಿ, ಧರ್ನಾಗಳು ಮಾಡಿದ್ದೀವಿ. ಅವಕ್ಕೆಲ್ಲ ಒಂದು ಬೆಲೆನೇ ಇಲ್ಲ, ಆ ರೀತಿ ನಡ್ಕೊಂಡಿದ್ದಾರೆ. ನಮ್ಮ ಏರಿಯಾದಲ್ಲಿ ಯಾವುದೇ MLA ಬರಲಿ, ಯಾವುದೇ ರಾಜಕಾರಣಿ ಪ್ರೋಗ್ರಾಮ್ ನಡೀಲಿ, ಏನೇ ನಡೀಲಿ, ಆಸಾಸ್ ಅಂಗನವಾಡಿಯವರು ಕಲರಲ್ಲಿ ಬನ್ನಿ, ಕಲರ್ ಡ್ರೆಸ್, ಕಲರ್ ಡ್ರೆಸ್ಸಲ್ಲಿ ಬನ್ನಿ. ಬರಲಿಲ್ಲ ಅಂದವ್ರಿಗೆ ಮೆಮೊ ಕಳಿಸ್ತೀವಿ, ಬರಲಿಲ್ಲ ಅಂದವ್ರಿಗೆ ಮೆಮೊ ಕಳಿಸ್ತೀವಿ, ಫೋಟೋ ಹಾಕಿ. ಇದಕ್ಕೆಲ್ಲ ನಮ್ಮನ್ನು ಬಳಸ್ಕೋತಾರಲ್ಲ ಅವರು ಜನಗಳ. ಒಟ್ಟಿನಲ್ಲಿ ನಾವು ಎಲ್ಲೋದ್ರೂ ಆಶಾಗಳೇ ಬೇಕು, ಅಂಗನವಾಡಿಯವರೇ ಬೇಕು. ನೀವು ಒಗ್ಗಟ್ಟಾಗಿ ಪ್ರತಿರೋಧ ವ್ಯಕ್ತಪಡಿಸಿದಿಲ್ವಾ ಮೇಡಮ್? ಇಂಥದಕ್ಕೆ ಬರಲ್ಲ, ನಮ್ಗೆ ಇದೇನೋ ಸರ್ವೆ ಇದೆ. ಇಲ್ಲ, ಸರ್ವೆ ಅವ್ರದ್ದೇ ಡಿಪಾರ್ಟ್ಮೆಂಟ್, ನಾವು ಡಿಪಾರ್ಟ್ಮೆಂಟ್ ಅವರೇ ಕರೀತಾ ಇದ್ದೀವಿ. ನಾವು ಏನ್ ಸರ್ವೆ ನಮ್ಗಿಂತನಾ? ಮಾಡ್ಕೊಳ್ಳಿ, ನಾಳೆ ಮಾಡ್ಕೊಳ್ಳಿ, ಹೋಗಿ ಮಾಡಿ. ರಜೆ ಅಂತ ಏನಾರು ಇದೆಯಾ ನಿಮ್ಗೆ? ಇಲ್ಲ ಮೇಡಮ್, ನೀವ್ ಯಾವ ಗೌರ್ಮೆಂಟ್ ಎಂಪ್ಲಾಯಿ ನಿಮ್ಗೆ ರಜಾ ಕೊಡೋದಿಕ್ಕೆ? ನಾವು ರಜೆ ಕೇಳಿದ್ರೆ ಮೇಡಮ್, ಒಂದ್ ಸತ್ರೆ ಒಂದ್ ಸಾವಿದ್ರೆ ಅವ್ರಿಗೆ ನಾವು ಕ್ಲಾರಿಟಿ ಕೊಟ್ಟಿ ಹೋಗ್ಬೇಕು. ನಿಜವಾಗ್ಲೂ ಸತ್ತಿದಾರ ಅವರು, ಕ್ಲಾರಿಟಿ ಕೊಡ್ಬೇಕು ಅವ್ರಿಗೆ. ನಾವು ನೋಡಿದ್ರೆ ಇಲ್ಲಿ ಸೋಷಿಯಲ್ ವರ್ಕರು, ಅವ್ರು ಸಿಕ್ಕಾಪಟ್ಟ ಶೋಷಣೆ ಮಾಡ್ತಾವ್ರೆ, ನಮ್ಗೆ ತುಂಬಾನೇ ಟಾರ್ಚರ್ ಕೊಡ್ತಾವ್ರೆ. ಒಂದು ಏನಕ್ಕೆ ರಜಾ ಕೇಳಿದ್ರು ಕ್ಲಾರಿಟಿ ಕೊಡ್ಬೇಕು. ಅಯ್ಯೋ ಏನು ಎಲ್ಲ ಏನ್ ಗೃಹ ಪ್ರವೇಶ ಇನ್ನೊಂದ್ ದಿನ ಹೋಗೋದು, ಇನ್ನೊಂದ್ ದಿನ ಮಾಡೋದು, ನಮ್ಗೇನ ಸಂಬಂಧಗಳೇ ಮರ್ತಿದೀವಿ ಮೇಡಮ್. ನಾವು ನಿಮ್ಮನ್ನ ಮೇಯ್ನ್ ಆಗಿ ನೀವು ಯಾರ ಅಂಡರಿಗೆ ಬರ್ತೀರಿ? ಒಬ್ರು ಅಂತ ನಿಮ್ಮನ್ನ? ನಮ್ಗೆ ಈಗ ನಮ್ಮ PSC ವೈಸ್ ಹೋದ್ರೆ ಮೆಡಿಕಲ್ ಆಫೀಸರ್ ಇದ್ದಾರೆ. PSC ವೈಸ್ ಹೋದ್ರೆ ಮೆಡಿಕಲ್ ಆಫೀಸರು. ಡಿಸ್ಟಿಕ್ ಇದು ತಾಲೂಕ್ ಲೆವೆಲ್ ಹೋದ್ರೆ ನಮ್ಗೆ ಒಂದು ತಾಲೂಕಿಗೆ ಒಬ್ಬ ಆಶಾ ಮೆಂಟರ್, ಮೇಲ್ವಿಚಾರಕಿ ಅಂತ ಒಬ್ರು ಆಯ್ಕೆ ಆಗಿದ್ದಾರೆ. ಅವ್ರ ಹೇಗೆ ಸರ್ಕಾರದ ಸಂಬಳನ ಅಲ್ಲ ಇವ್ರ ತರನೇನ? ಅವರು ಮೆಂಟರ್ಗಳೆಲ್ಲ ಇವ್ರ ತರನೇ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಪಾಯಿಂಟೆಡ್. ಅವರು ಕೂಡ ಪರ್ಮನೆಂಟ್ ಎಂಪ್ಲಾಯೀಸ್ ಇಲ್ಲ ಅವರಿಗೆ. THO ಪರ್ಮನೆಂಟ್ ಎಂಪ್ಲಾಯ್ ಇರ್ತಾರೆ, ಡಾಕ್ಟರ್ ಮೆಡಿಕಲ್ ಆಫೀಸರ್ ಪರ್ಮನೆಂಟ್ ಇರ್ತಾರೆ, ಕೆಲವು CHOಗಳೆಲ್ಲ ಕೂಡ ಇವ್ರ ತರನೇ ತಗೊಂಡಿರೋದು.
ಸೊ ಈ ಥರ ಇರ್ತಾರೆ. DHO ಹೈಯೆಸ್ಟ್ ಬರ್ತಾರೆ. ಬಟ್ ಇನ್ನೊಂದು ನೋಡಿ ಮೇಡಮ್, ಆರೋಗ್ಯ ಕಾಪಾಡಬೇಕು ಇವ್ರುಗಳು. ಇವ್ರ ಆರೋಗ್ಯ ಹೇಗೆ ಕಾಪಾಡ್ತಾ ಇದ್ದಾರೆ? ಇವ್ರ ಅನಾರೋಗ್ಯದಿಂದ ಬಳಲ್ದ್ರೆ ಇವರಿಗೆ, ನೀವು ಕೇಳ್ತಿದ್ರಿ ರಜಾ ಇಲ್ವಾ ಅಂತ, ರಜಾ ಅನ್ನೋ ಪರಿಕಲ್ಪನೆನೇ ಇಲ್ಲ. ಲಾಂಗ್ ಲೀವ್ ಹಾಕ್ಬಿಟ್ರೆ ಹೆದರಿಸ್ತಾರೆ, ನೀವು ಬರಲೇಬೇಡಿ ಅಂತ ಹೇಳಿ. ಎಷ್ಟೋ ಸಲ ಸರ್ಜರಿಗಳಾದಾಗ 3 months ರೆಸ್ಟ್ ತಗೋಬೇಕು. ರೆಸ್ಟೂ ತಗೊಳಕ್ಕಾಗಲ್ಲ ಇವರು, ಅಂದರೆ ಭಯ ಎಲ್ಲಿ ಕೆಲಸ ಕಳ್ಕೊಂಡ್ಬಿಡ್ತಾರೋ ಅಂತ ಹೇಳಿ. ಇವರೆಲ್ಲ ಆಶಾ ಕಾರ್ಯಕರ್ತೆಯರು ಅಂತ ಹೇಳಿದ್ರೆ ಎಷ್ಟೋ ಕಡೆ ಅವರು ಸಿಂಗಲ್ ಪೇರೆಂಟ್, ಅವರು ವಿಧವೆಯರು ಈ ರೀತಿ ಇದ್ದಾರೆ. ಆಗ ಆ ಥರನೇ ತಗೋಬೇಕು ಅಂತ ಹೆಣ್ಮಕ್ಳಿಗೆ ಇದು ಸಹಾಯ ಆಗ್ಲಿಂತಲೇ ತಗೊಂಡಿರೋದು. ಅಂಥ ಹೆಣ್ಮಕ್ಳು ಇಷ್ಟು ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಅಷ್ಟು ಬರೋ ಬಿಡಿ ಕಾಸಲ್ಲಿ ಹೇಗೆ ಮನೆ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ? ಆರೋಗ್ಯ ನೋಡ್ಕೊಳ್ಳೋದು ಹೇಗೆ ಸಾಧ್ಯ? ಇವರು ಡೈರೆಕ್ಟ್ಲಿ ಯಾವುದೇ ರಕ್ಷಣೆ ಇಲ್ಲದೆ ರೋಗಿಗಳ ಜೊತೆ ಕೆಲಸ ಮಾಡ್ತಾರೆ. ಇವರು ಎಷ್ಟೋ ಸಲ ರೋಗನ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನಿದೆಯಪ್ಪ ಇವರಿಗೆ ಪ್ರೊಟೆಕ್ಷನ್ ಅಂದರೆ, ಕನಿಷ್ಠ ಪಕ್ಷ ಇವರಿಗೆ ಆಕ್ಸಿಡೆಂಟ್ ಆದರೆ, ಅದು ಅವ್ರು ಕೆಲಸ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆದರೂ ಕೂಡ ಅವ್ರಿಗೆ ಯಾವುದೇ ಥರದ ಒಂದು ಬೆನಿಫಿಟ್ಸ್ ಇಲ್ಲ. ಇವ್ರಿಗೇನು ಬೇರೆ ಹೆಣ್ಮಕ್ಳಿಗೆ ಅಥವಾ ಬೇರೆ ಜನ ಸಮುದಾಯಕ್ಕೆ ಸಿಗುತ್ತೋ ಅದೇ ಬೆನಿಫಿಟ್ಸ್ ಅಷ್ಟೇ. BPL ಕಾರ್ಡ್ ಇದ್ದರೆ ಅವ್ರಿಗೇನು ಬೆನಿಫಿಟ್ ಸಿಗುತ್ತೋ ಅಷ್ಟೇ. ಸೊ ಇವಾಗ ನಾವು ಅದನ್ನು ಕೇಳ್ತಾ ಇದ್ದೀವಿ, ಇವರಿಗೆ ಒಂದು ಆರೋಗ್ಯದ ಒಂದು ಭದ್ರತೆಯನ್ನು ನೀವು ಕೊಡಬೇಕು. ಅಷ್ಟೇ ಅಲ್ಲ, ಇವರಿಗೆ ಒಂದು ವರ್ಷಕ್ಕೊಮ್ಮೆ ಒಂದು ಹೆಲ್ತ್ ಚೆಕಪ್ ಅನ್ನೋದು ಮಾಡಿಸ್ಬೇಕು. ಆಮೇಲೆ ಇವರೆಲ್ಲ ಕೂಡ ಸರ್ವಿಸ್ ಇನ್ನೇನು 50-55 ವರ್ಷ ಆಗ್ತಾ ಇದೆ, ಇನ್ನೊಂದು 2-3 ವರ್ಷದಲ್ಲಿ ರಿಟೈರ್ಮೆಂಟ್ ಆಗೋಕ್ಕೆ ಹೊರಡ್ತಾರೆ. ಇವಾಗ ಆ ಥರ 60 yearsಗೆ ಅಂದರೆ ಅವ್ರ ಏಜ್ ಆಗ್ಬಿಟ್ರೆ ಕೆಲಸ ಮಾಡೋದು ಕಷ್ಟ. ಅದಕ್ಕೆ ನಾವು ಅವರೇನು ನಿಗದಿಪಡಿಸಿಲ್ಲ, 60-65 years ಅಂತ ಹೇಳ್ತಿದ್ದಾರೆ. ಅವ್ರು ರಿಟೈರ್ಮೆಂಟ್ ಆಗ್ತಾ ಇದ್ದ ಹಾಗೆ ಅವರಿಗೆ ಒಂದು 20,000 ಅಂತ ಫಿಕ್ಸ್ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು ನೋಡಿ, ವೆಸ್ಟ್ ಬೆಂಗಾಲಲ್ಲಿ 5 ಲಕ್ಷ ರೂಪಾಯಿ ಹಿಡಿಗಂಟು ಅಂತ ಕೊಡ್ತಾ ಇದ್ದಾರೆ ಅವರಿಗೆ. ಯಾಕೆ ನಮ್ಮ ಇಲ್ಲಿಯ ಆಶಾ ಕಾರ್ಯಕರ್ತೆಯರಿಗೆ ನೀವು 5 ಲಕ್ಷ ಕೊಡಬಾರ್ದು? ಇಷ್ಟೆಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ತೆಗಿತಿದ್ದೀರಾ, ಎಷ್ಟು ಖರ್ಚುಗಳು ಮಾಡ್ತಿದ್ದೀರಾ, ಅಷ್ಟೆಲ್ಲ ಬಜೆಟ್ ಇದೆ ಅಲ್ವಾ? ಇವ್ರದೇ ಆದ ಬಜೆಟಲ್ಲಿ ಇವ್ರಿಗೆ ಯಾಕೆ ಕೊಡಬಾರ್ದು? ಇವರ ಆರೋಗ್ಯನ ಕಾಪಾಡಿದ್ರೆ ಸಮುದಾಯದ ಆರೋಗ್ಯ ಕಾಪಾಡಕ್ಕೆ ಸಾಧ್ಯ ಅಲ್ವಾ? ಸೊ ಈ ಬೇಡಿಕೆಯನ್ನು ಕೂಡ ನಾವು ಇಡ್ತಾ ಇದ್ದೀವಿ. ಜ್ಯೋತಿಯವರೇ, ಈಗ ಬಾಣಂತಿಯರ ಸಾವು ಸುಮಾರಾಯಿತು, ಅದಾದ ಮೇಲೆ ನಿಮ್ಮ ಮೇಲೆ ಇನ್ನೇನಾದ್ರು ಪ್ರೆಷರ್ ಬಂತ? ಪ್ರೆಜರ್ ಅಂತ ಏನಿಲ್ಲ ಮೇಡಮ್. ಅದು ಬಾಣಂತಿಯರ ಸಾವು ಆದಾಗ ನಮ್ಮ ಆಶಾ ಹೋಗಿ ನಿಂತ್ಕೋಬೇಕು. ನಮ್ಮ ಡಾಕ್ಟರ್ಸು, ನಮ್ಮ PSC ಅವರು, ನಮ್ಮ PSCO ಜೊತೆಲಿ ಡಿಸ್ಟಿಕ್ ಲೆವೆಲಲ್ಲಿ ನಿಂತ್ಕೋಬೇಕು. ಅವರು ಸಹ ಜವಾಬ್ದಾರರಾಗಿರ್ತಾರೆ. ಅಂಥ ಪ್ರಕರಣಗಳೆಲ್ಲೂ ಕಂಡು ಬಂದಿಲ್ಲ ನಮಗೆ. ಅಲ್ಲಲ್ಲ, ಈಗ ರಾಜ್ಯದಲ್ಲಿ ಈಗ 1-2 ತಿಂಗಳಿಂದ ಬಾಣಂತಿಯರ ಸಾವು ತುಂಬ ಆಯ್ತಲ್ಲ, ಸದ್ದು ಮಾಡಿತ್ತು. ಆ ನಂತರ ನಿಮ್ಗೇನಾದ್ರು ಪ್ರೆಷರ್ ಬಂತ ಅಂತ? ಪ್ರೆಜರ್ ಅದೇ ಮೇಡಮ್, ಹೋಗಿ ನೀವು ಚೆಕಪ್ ಪ್ರತಿದಿನ ಹೋಗ್ಬೇಕು. ಫಸ್ಟ್ ನಮ್ಗೆ ಬಾಣಂತಿ ವಿಸಿಟ್ ಇದ್ದಿದ್ದು ಆಕೆ ಹೆರಿಗೆ ಆದಾಗ 3 ದಿನ ನಂತರನೇ ಮನೆಗೆ ಬರೋದು. 3ನೇ ದಿನ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ನೀವು 3ನೇ ದಿನ, 5ನೇ ದಿನ, 7ನೇ ದಿನ, 14ನೇ ದಿನ, ಮತ್ತೆ 21ನೇ ದಿನ, 28ನೇ ದಿನ, 42ನೇ ದಿನ. ಇದು ಬಾಣಂತಿ ವಿಸಿಟ್ ಅಂತ ನಮ್ಗಿರುತ್ತೆ. ಆ ಬಾಣಂತಿ ವಿಸಿಟ್ ಅಷ್ಟಿತ್ತು. ಇವಾಗ ಯಾವಾಗ ಈ ಸಾವು ಜಾಸ್ತಿ ಆಯ್ತೋ ಪ್ರತಿದಿನ 15 ದಿನದ ತನಕ ಪ್ರತಿದಿನ ವಿಸಿಟ್ ಕೊಡ್ಬೇಕು ನಾವು ತಾಯಿ ಮಗುಗೆ. ಅದು ಎಕ್ಸ್ಟ್ರಾ ಕೆಲಸ. ಆಮೇಲೆ ಒಂದು ಸ್ಯಾಮ್ ಬೇಬಿ ಬಂದ್ರು ಅಷ್ಟೇನೆ, ಒಂದು ಕಡಿಮೆ ತೂಕದ ಮಗು ಹುಟ್ಟಿದಾಗ ಆ ಮಗು ನಾವು ಪ್ರತಿದಿನ ಹೋಗಿ ವಿಸಿಟ್ ಕೊಡ್ಬೇಕು. ವಿಸಿಟ್ ಕೊಟ್ಟು ನಾವು ಡೈರಿ ಬರೆದು ಈ ತರ ಆಗಿದೆ, ಈ ತರ ಆಗಿದೆ ಅಂತ. ಅಲ್ಲಿ ಏನೇನು ನರ್ಸ್ ಹೋಗಲ್ವಾ? ಅವ್ರು ಬರ್ತಾರೆ, ಅವ್ರು ಯಾವತ್ತೋ ಒಂದಿನ ವಿಸಿಟ್ಗೆ ಬರ್ತಾರೆ. ನಾವಿರೋದಕ್ಕೆ ನಮ್ಮನ್ನ ಮನೆ ಮಟ್ಟಕ್ಕೆ ತಗೊಂಡಿದಾರಲ್ಲ, ನಾವು ಮಾಡಬೇಕು. ಈಗ ಈ ಗ್ರಾಮೀಣ ಭಾಗ ಮತ್ತು ನಗರ ಪ್ರದೇಶದ ಆಶಾ ಕಾರ್ಯಕರ್ತ ಹೋಲಿಸಿದ್ರೆ ನಿಮಗೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋದು ಏನು ಸವಾಲು ಅಂತ ಅನಿಸ್ತದೆ? ಒಂದು ಬಸ್ ಫೆಸಿಲಿಟಿಯ ಅದರ ವಿಷಯದಲ್ಲಿ ಇರ್ಬೋದು, ಮನೆ ದೂರ ಇರುತ್ತೆ, ಈ ಥರದ್ದು ಏನು ನೀವು ಸವಾಲು ಅನಿಸ್ತದೆ? ಹೌದು, ತುಂಬ. ಈಗ ನಮ್ಮ PSCಗೂ ಕೆಲವೊಂದು ಆಶಾಗಳಿಗೂ ಒಂದು 7-8 ಕಿಲೋಮೀಟ್ರ್ ಊರಿರುತ್ತೆ. ಅವ್ರಿಗೆ ಇದ್ದಕ್ಕಿದ್ದಂಗೆ ರಿಪೋರ್ಟ್ ತಗೊಬನ್ನಿ ಅಂತಾರೆ. ಆಗ್ಲೇ ಬೇಕು ಅವ್ರಿಗೆ ರಿಪೋರ್ಟು. ನಡ್ಕೊಂಡು ಬರ್ತಾಳೆ ನನ್ನ ಫ್ರೆಂಡ್ ಒಬ್ಳು, ಪಾಪ ಇಬ್ರು ಹುಡುಗಿರು ನಡ್ಕೊಂಡು ಎಷ್ಟೊತ್ತಾದ್ರೂ ಆಗ್ಲಿ ಉಸಿರು ಬಿಡ್ಕೊಂಡ್ ಬರ್ತಾರೆ ಮೇಡಮ್. ಇವ್ರು ಕೇಳಿದ ತಕ್ಷಣ ನಾವು ರಿಪೋರ್ಟ್ ತರಬೇಕು ಅಷ್ಟೇನೆ. ಆಮೇಲೆ ಇನ್ನೇನು ಇದ್ದಕ್ಕಿದ್ದಂಗೆ ಹೇಳ್ತಾ ಇರ್ತಾರೆ. ಈಗ ಮುಂಚಿತವಾಗಿ ಹೇಳಿದ್ರೆ ನಾವು ಯಾವ್ದೋ ಒಂದು ಬಸ್ ಇದೆ. ಇಲ್ಲಿ BBMP ವ್ಯಾಪ್ತಿಯೊಳಗಾದ್ರೆ ಬಸ್ಗಳು ಬೇಕಾದಷ್ಟಿವೆ, ಹೋಗ್ಬೋದು ಬರ್ಬೋದು. ಮತ್ತು ರಾತ್ರಿ 10-11 ಆದರೂ ಸಹ ಏನು ಭಯ ಅಂತ ಒಂದು ಭಯ ಪಡುವಂಥ ಇದಿಲ್ಲ.
ಅದೇ ನೀವು ಗ್ರಾಮೀಣ ಭಾಗದಲ್ಲಿ ಆದಾಗ ತುಂಬ ಸವಾಲುಗಳಲ್ವಾ? ಹೌದು, ಅದೊಂದನ್ನ ಸವಾಲು ಇದ್ ಮನೆಗಳಿಗೆ ಮಾಡ್ಬೇಕು. ನಡೆದೇ ಆಮೇಲೆ ಮನೆಗಳು ತುಂಬಾ ಈಗ ಎಲ್ರು ಏನ್ ಮಾಡವ್ರೆ, ಹೊಲದ ಹತ್ರ ಕಟ್ಕೊಬಿಟ್ಟವ್ರೆ. ಎಷ್ಟೋ ಊರಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಕಟ್ಕೊಂಡಿರ್ತಾರೆ. ನಾವ್ ಅಲ್ಲಿ ಹೋಗ್ಲೇಬೇಕು, ಅಲ್ಲಿ ವಿಸಿಟ್ ಕೊಡ್ಲೇಬೇಕು. ಈ ಊರೊಳಗಡೆ ಕೊಡ್ತಿದ್ರು ಹೊರಗಡೆ ಅವ್ರಿಗೆ ನಾವು ವಿಸಿಟ್ ಕೊಡ್ಲೇಬೇಕು. ಆದ್ರಿಂದ ಅದೊಂದು ಆಗುತ್ತೆ. ಮತ್ತೆ ಈಗ ಮೂವಿಂಗ್ ಪಾಪ್ಯುಲೇಷನ್ ಜನ ಬರ್ತಾರೆ, ಅವ್ರಿಗೆ ನಮ್ಮ ಆಶಾಗಳಿಗೆ ಹೇಳ್ತಾರೆ ನೈಟ್ ಹೋಗಿ ಬ್ಲಡ್ ಸ್ಮೇರ್ ತೆಗೀರಿ ಅಂತ. ಆಶಾಗಳಿಗೆ ಅಲ್ಲಿ ಅಧಿಕಾರಿಗಳು ಯಾರು ಇರಲ್ಲ. ಮೂವಿಂಗ್ ಪಾಪ್ಯುಲೇಷನ್ ಜನ ಅಂದ್ರೆ ಹೆಂಗಿರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅವ್ರು ಡ್ರಿಂಕ್ಸ್ ಮಾಡ್ಕೊಂಡು ಅವ್ರು ಯಾವ್ಯಾವ ತರ ಇರುತ್ತಾರ, ಅದನ್ನ ನಾವು ಮಾಡೋಕ್ಕಾಗಲ್ಲ. ಆದ್ರೂ ನಮ್ಮವ್ರು ಅದನ್ನು ಒಂದು ಸವಾಲಾಗಿ ತಗೊಂಡು ಆ ಕೆಲಸನ ಮಾಡ್ತಿದ್ದಾರೆ. ನೀವೇ ಹೋಗಿ, ಆಗಲ್ಲ ಅಂದ್ರೆ ಹೋಗಿ, ಡಬಲ್ ಡಿಗ್ರಿ ಮಾಡಿರೋರು ಇದ್ದಾರೆ. ಅದು ಯಾರು ಬರ್ತಾರೋ ನಮಗೆ ಗೊತ್ತಿಲ್ಲ. ಖಾಲಿ ಆಗಿರೋ ಆಶಾ ಪ್ಲೇಸ್ಗೆ ಇನ್ನ ನಾವೇ ಕೆಲಸ ಮಾಡ್ತಾ ಇದ್ದೀವಿ, ಯಾರು ಬರೋಕ್ಕಾಗಿಲ್ಲ. ಅದು ಡೆಪ್ಯುಟೇಷನ್ ತರ ಇನ್ನ ಎಕ್ಸ್ಟ್ರಾ ಅಮೌಂಟ್ ಇಲ್ಲ, ದುಡ್ಡಿಲ್ಲ, ದುಡ್ಡೇನಿಲ್ಲ. ಹೋಗಿ ನಾವು ವಿಸಿಟ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಯಾವುದೇ ಸರ್ವೆ ಇದ್ರು ನಾವು ಅಲ್ಲಿ ಮಾಡ್ಬೇಕು. ಅಲ್ಲ ಡೆಂಗಿ, ಆಮೇಲೆ ಇನ್ನೊಂದು ಡೆಂಗಿ ಪ್ರಕರಣ ಬತ್ತಂದ್ರೆ 14 ದಿನ ನಾವು ಆ ಊರು ಸರ್ವೆ ಮಾಡ್ಬೇಕು. 14 ದಿನ ಅಬ್ಸರ್ವೇಷನ್ ಇರ್ತಲ್ಲ ಅದನ್ನ. ಆ ಥರ ಪ್ರತಿಯೊಂದು ಇದೇ ರೀತಿ. ಇನ್ನೊಂದು ಈ ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರು, ಇವರು ಮಂಡ್ಯ ಕೇರ್ಪೇಟೆ ಅವರು. ಆದ್ರೆ HD ಕೋಟೆ, ಕೊಡಗು, ಈ ಪ್ರದೇಶ ಈ ಜಿಯೋಗ್ರಫಿಕಲ್ ಹೇಗಿದೆ ಅಂತ ಗೊತ್ತಿದೆ ಮೇಡಮ್. ಎಲ್ಲೋ ದೂರದಲ್ಲಿ. ಆಮೇಲೆ ಕೆಲವು ಕಡೆ ಆನೆಕಾಟ ಇದೆ, ಎಷ್ಟೋ ಒಳಗಡೆ ಇಂಟೀರಿಯರ್ ಹೋಗ್ಬೇಕಾಗತ್ತೆ, ಹಾಡಿಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇವರೆಲ್ಲ ಕೂಡ ಇದು ತುಂಬಾ ಸಮಸ್ಯೆಗಳಿದೆ. ಸೊ ಈ ತರದ ಪ್ರದೇಶಗಳಲ್ಲಿ, ಆಮೇಲೆ ಈ ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಬಿಸಿಲಿರುತ್ತೆ. ಅಂತ ಬಿಸಿಲಲ್ಲೂ ಕೂಡ ಇವರು ಸರ್ವೆಗಳು ಮಾಡಬೇಕಾಗತ್ತೆ. ಇದು ಹಾರ್ಡ್ ಲೇಬರ್, ಇವ್ರದ್ದು ತುಂಬಾ ಕಷ್ಟದ ಕೆಲಸ. ಈ ರೀತಿ ಗ್ರಾಮೀಣ ಪ್ರದೇಶದ ಆಶಾ ಕಾರ್ಯಕರ್ತೆಯರು ಸಮಸ್ಯೆಗಳನ್ನ ಎದುರಿಸ್ತಾರೆ. ಅದೇ ಗ್ರಾಮೀಣ ಭಾಗ ಅಂತ ಹೇಳಿದಾಗ್ಲೂ ಮಲೆನಾಡು ಮತ್ತೆ ಉತ್ತರ ಕರ್ನಾಟಕ ಗ್ರಾಮೀಣ ಬೇರೆ ಬೇರೆ ಇರುತ್ತೆ. ಮಲೆನಾಡಲ್ಲಿ 1 ಕಿಲೋಮೀಟರ್ಗೆ ಒಂದು ಮನೆ ಇರುತ್ತೆ, ಬೆಟ್ಟ ಗುಡ್ಡ ಇರುತ್ತೆ, ನದಿ ದಾಟಬೇಕಾಗತ್ತೆ, ಈ ತರ ಸಮಸ್ಯೆ ಇರುತ್ತೆ. ನಾವು ಗ್ರಾಮೀಣ ಅಂತ ಹೇಳಿದಾಗ್ಲೂ ಎಲ್ಲ ಕಡೆ ಒಂದೇ ಸಮಸ್ಯೆ ಇರುತ್ತೆ ಅಂತಲೂ ಹೇಳಲಿಕ್ಕೆ ಅಲ್ವಾ? ಫರ್ಹಾನ ಅವರೇ, ಈಗ ನೀವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ? ಮತ್ತು ನೀವು ಬೇರೆ ಆಶಾ ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋರಿಗಿಂತ ನೀವು ಭಿನ್ನವಾದ ಸಮಸ್ಯೆಗಳಿರ್ತವೆ ಅಥವಾ ಅನುಕೂಲಗಳು ಇರ್ಬೋದು, ಏನದು ಒಂಚೂರು ಮೇಡಮ್? ಅನುಕೂಲ ಅಂದರೆ ಏನಿಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ ಕಾವೇರಿ ನಗರ ಅಂದರೆ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಕಾವೇರಿ ನಗರ ಅಂತ ನನ್ನ ಸಮುದಾಯ. ನಮ್ಮ PSC ಬಂದುಬಿಟ್ಟು ಕಮಲಾನಗರ. ಸೊ ನಾನು ಅಲ್ಲೇ ಸಮುದಾಯದಲ್ಲೇ ಇದ್ದೀನಿ. ನನಗೆ ಸಮುದಾಯ ನನಗೆ ಹತ್ರನೇ ಇದೆ. ಸೊ ನನ್ನ ಪಾಪ್ಯುಲೇಷನ್ 2620 ಇದೆ ನನ್ನ ಪಾಪ್ಯುಲೇಷನ್ನು. ಸೊ ನಮಗೆ ಮನೆನ ಕವರ್ ಮಾಡಬೇಕು ನಾವು. ಸೊ ಎಲ್ಲ ಕೆಲಸ ನಾವು ನಮ್ಮ ಸಮುದಾಯದಲ್ಲಿ ಏನು ನನ್ನ ಗೆಳತಿ ಇವಾಗ ಹೇಳಿರೋ ಥರ ಎಲ್ಲ ನಮಗೂ ಗ್ರಾಮೀಣ ಪ್ರದೇಶದಲ್ಲಿ ಹೆಂಗಿರುತ್ತೋ ಸರ್ವೆಗಳು ಹಂಗೆ ಇಲ್ಲೂ ಇರುತ್ತೆ. ಸೊ ನಾವು ಮಾಡಬೇಕು. ಇಲ್ಲಿ ನಾವು ಬಿಲ್ಡಿಂಗು ಒಂದೊಂದು ಫ್ಲೋರಲ್ಲಿ 5-6 ಫ್ಲೋರ್ ಇರುತ್ತೆ. ಒಂದು ಬಿಲ್ಡಿಂಗ್ ಹೋದ್ರೆ 5-6 ಫ್ಲೋರ್ ಇರುತ್ತೆ. ಸೊ ನಾವು 5-6 ಫ್ಲೋರ್ ಹತ್ತಿ ಅವ್ರ ಮನೆ ಡೀಟೇಲ್ಸ್ನ ನಾವು ಕಲೆಕ್ಟ್ ಮಾಡಬೇಕು. ಈ ಥರ ಡೆಂಗ್ಯೂ ಸರ್ವೆ, TB ಸರ್ವೆ ಬಂದರೆ TB ಸರ್ವೆ ಬಂದರೆ ಅಂತೂ 100 ಹೌಸಸ್ ಡೈಲಿ ಮಾಡಲೇಬೇಕು. 100 ಹೌಸಸ್ ಮಾಡಲೇಬೇಕು, ಮಾಡ್ತೀವಿ. ಸೊ ಆಮೇಲೆ ಲಾರ್ವಾ ಸರ್ವೆ ಅಂದರೆ 25 ಹೌಸಸ್ಸು 30 ಹೌಸಸ್ ಕಂಪ್ಲೀಟ್ ಮಾಡ್ತೀವಿ. ಮತ್ತು ಇನ್ನು HNE ಸರ್ವೆ ಅಂತ ಮಾಡಿದ್ದೀವಿ. ಕ್ಷಯರೋಗ, ಲೆಪ್ರಸಿ, ಕುಷ್ಠರೋಗದ್ದು, ಅದನ್ನು ನಮ್ಮ ರೂರಲ್ಲೆಲ್ಲ ಹೆಂಗಿದೆ ಹಾಗೇನೆ ನಮಗೂ ಸರ್ವೆಗಳು ಇಲ್ಲಿ ಇದ್ದೇ ಇದೆ. ಸೊ ಆ್ಯಪ್ಗಳಲ್ಲೂ ಮಾಡೋದಿಲ್ಲದೆ ನಾವು ಬುಕ್ಕಲ್ಲೂ ಮೇಂಟೈನ್ ಮಾಡಬೇಕು. ಅದೆಲ್ಲ ನಮಗೆ ಅದೆಲ್ಲ ಇದೆ. ಡಾಕ್ಯುಮೆಂಟೇಶನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಹೌದು. ಡೈರಿ ನಾವು ಡೈಲಿ ಏನು ವಿಸಿಟ್ ಹೋಗಿರ್ತೀವಿ, ಒಂದು ಪ್ರೆಗ್ನೆಂಟ್ ಬಾಣಂತಿ ವಿಸಿಟ್ ಹೋಗಿರೋದು, ಇಮ್ಯುನೈಸೇಷನ್ ಹಾಕ್ಸಿರೋದು, ಮೀಟಿಂಗ್ಗಳು ಮಾಡೋದು ಅಂಗನವಾಡಿಲಿ ಎಲ್ಲ ಪ್ರತಿಯೊಂದು ನಮ್ಮ ಡೈರಿಯಲ್ಲಿ ಆ ದಿನದ ದಿನಚರಿ ನಾವು ಬರೆದಿರಬೇಕು. ಅದು ತಿಂಗಳಿಗೊಂದ್ಸತಿ ಅವರು ನಮ್ಮ ಡೈರಿನ, ನಮ್ಮ ಡಾಕ್ಯುಮೆಂಟ್ಸ್ನ ತಿಂಗಳಿಗೊಂದ್ಸತಿ. ಈ ವಿಸಿಟ್ ಎಲ್ಲ ಎಷ್ಟು ಗಂಟೆ ತಗೋತೀರಿ? ಆಮೇಲೆ ಈ ಡಾಕ್ಯುಮೆಂಟೇಶನ್ ಇದು ಮುಗಿಸ್ಲಿಕ್ಕೆ ಎಷ್ಟು ಗಂಟೆ ಬೇಕಾಗುತ್ತೆ? ಮನೆಗೆ ಬಂದ್ರೆ ಅದು ಬರಿತಾನೆ ಇರ್ತೀವಿ ಮೇಡಮ್. 12 ಗಂಟೆ ನಾವು ಡೈಲಿ ಮಲ್ಗೋದೆ 12-12:30 ಹೋಮ್ವರ್ಕ್ ಮಕ್ಕಳದು ಮಾಡಿಸಿ ನಾವು ನಮ್ಮ ಹೋಮ್ವರ್ಕ್ ಮಾಡಿನೇ ಮಲಗಬೇಕು. ಆ ಥರ ಆಗಿದೆ. ನಮಗೂ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಹೋಮ್ವರ್ಕ್ ಬರೆಯೋ ಥರನೇ ಆಗಿದೆ ನಮಗೆ, ಹೇಳ್ಕೋಬೇಕು ಅಂದರೆ. ಫೀಲ್ಡಲ್ಲಿ ನಮಗೆ 4 ಅವರ್ಸ್ ಇದ್ದೇ ಇರುತ್ತೆ ಡೈಲಿ ಕೆಲಸ. ಬಟ್ 24/7 ಆಗಿದೆ ನಮಗೆ. ಆ ಥರನೇ ಕೆಲಸ ಮಾಡ್ತಾ ಇದ್ದೀವಿ. ಮನೆಗೆ ಬಂದರೆ ಫೋನ್ ಅಂತೂ ರೆಸ್ಟೇ ಇಲ್ಲ ನಮಗೆ. ಎಲ್ಲರೂ ಫೋನ್ ಅವಾಗವಾಗ ಮಾಡ್ತಾನೆ ಇರ್ತಾರೆ. ಇಮ್ಯುನೈಸೇಷನ್ ಇದೆಯಾ ಮೇಡಮ್, ಯಾವಾಗಿದೆ ನಮ್ಮ ಮಕ್ಕಳಿಗೆ, ನಾವು ಚೆಕಪ್ಗೆ ಯಾವಾಗ ಬರಬೇಕು, ನಮ್ಗೆ ಈ ರಿಪೋರ್ಟ್ ಗ್ಯಾರಂಟೀಸ್ ವರ್ಕ್, ಎಲ್ಲ ಗ್ಯಾರಂಟಿ ವರ್ಕ್.
ಎಲ್ಲ ಮಾಡಬೇಕು. ಈ 5 ಗ್ಯಾರಂಟಿ ಬಂತಲ್ಲ, ಅವಾಗ ಇವರ ಹೆಲ್ಪ್ ತಗೊಂಡಿದ್ದಾರೆ ಅವ್ರನ್ನೆಲ್ಲ ಗುರುತಿಸ್ಲಿಕ್ಕೆ ಅವ್ರಿಗೆ. ಹೌದು. ಯಾವುದಕ್ಕೆ ಅದು? ಅದು ಗ್ಯಾರಂಟಿ ಇದು ಬಂದಾಗ ಆವಾಗ ಅವ್ರ ಹತ್ರ BPL ಕಾರ್ಡ್ ಇದೆಯೋ ಇಲ್ವೋ, ಎಷ್ಟು ಜನ ಇದ್ದಾರೆ ಅವ್ರ ಮನೇಲಿ, ಅದೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ಅದು ಮಾಡಿದ್ದಾರೆ. ಇನ್ನೊಂದು ಏನ್ ಗೊತ್ತಾ ಮೇಡಮ್, ಆಕ್ಚುಲಿ ಇವ್ರನ್ನೆಲ್ಲ ಕೂಡ 15 ವರ್ಷದ ಹಿಂದೆ 2009 ಇವ್ರನ್ನ ತಗೊಂಡಿದ್ದಾರೆ. ಆಗ ನಾನು ಆಗ್ಲೇ ಹೇಳ್ದ ಹಾಗೆ 7th ಸ್ಟ್ಯಾಂಡರ್ಡ್ ಓದಿರೋರು ಈ ತರ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಕೆಲ್ಸಕ್ಕೆ. ಈಗ ಎಲ್ಲ ನೆಸೆಸಿಟಿ ಬಂದಿದೆ, ಹೊಸ ಟೆಕ್ನಾಲಜಿಯನ್ನು ಬಳಸಬೇಕು, ನಾವೇನು ಅದನ್ನು ಬಳಸಬೇಡಿ ಅಂತ ನಾವೇನು ಹೇಳ್ತಿಲ್ಲ. ಆದರೆ ಮೊಬೈಲಲ್ಲಿ ಕೆಲಸ ಮಾಡಿ ಈ ರೀತಿಯ ಸರ್ವೆಗಳನ್ನೆಲ್ಲ ಕೂಡ ಮೊಬೈಲಲ್ಲಿ ಅವರ ಒಂದು ಆ್ಯಪನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮಾಡಿ ಅಂತ ಇದ್ದಾರೆ. ಇವಾಗ ಎಷ್ಟೋ ಜನಕ್ಕೆ ಈ ಕೆಲಸ ಬರಲ್ಲ, ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋಕ್ಕೆ ಕೆಲವ್ರಿಗೆ ಬರಲ್ಲ. ಅಂಥವ್ರಿಗೆ ಪರ್ಯಾಯವಾದ ಒಂದು ವ್ಯವಸ್ಥೆ ಮಾಡಬೇಕಲ್ವಾ? ಅವ್ರನ್ನ ಕೆಲಸದಿಂದ ತೆಗ್ದು ಹಾಕ್ಬಿಡಕ್ಕಾಗಲ್ಲ ಅವ್ರನ್ನ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಯಾರಿಗೆ ಬರುತ್ತೋ ಅವ್ರ ಹತ್ರ ಕೆಲಸ ತಗೊಳ್ಳಿ, ಅದಕ್ಕೂ ಕೂಡ ಒಂದು ಇನ್ಸೆಂಟಿವ್ ಕೊಡಬೇಕು. ಇವಾಗ ಏನು ಮಾಡಿದ್ದಾರೆ ಅಂದರೆ, ಮೊನ್ನೆ ಜಸ್ಟ್ ಒಂದು ವಾರದ ಹಿಂದಿನ ಒಂದು ರಿಪೋರ್ಟ್ ಇದು, ಆಂಡ್ರಾಯ್ಡ್ ಮೊಬೈಲನ್ನು ಅವರೇ ತಗೋಬೇಕು, ಆಶಾ ಕಾರ್ಯಕರ್ತೆಯರೇನೆ. ಇವತ್ತಿನ ಆಂಡ್ರಾಯ್ಡ್ ಮೊಬೈಲ್ಗಳು ಏನಿಲ್ಲ ಅಂದ್ರೂ 15,000 20,000 ತನಕ ಒಂದು ಒಳ್ಳೆ ಮೊಬೈಲ್ ಇಟ್ಕೊಳ್ಳೋಣ ಅವರಿಗೆ. ಅದು ಸೊ ಎಲ್ಲ ಆ್ಯಪ್, ಇಲಾಖೆದು ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೇಕು. ಎಷ್ಟೋ ಕಡೆ ಅವ್ರಿಗೆ ನೆಟ್ವರ್ಕ್ ಸಿಗೋದಿಲ್ಲ. ಇವಾಗ ಅವ್ರು ಒಂದು 10,000 ರೂಪಾಯಿ 12,000 ರೂಪಾಯಿದು ಒಂದು ಮೊಬೈಲ್ ತಗೋಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಹೋಗಿ ನೆಟ್ಟಿಗೆ ಸಂಬಳನೇ ಬರ್ತಿಲ್ಲ, ದುಡ್ಡೇ ಬರಲ್ಲ. ಸೊ ಇವಾಗ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಪ್ಲಸ್ ತಿಂಗಳಿಗೆ ಇದು ಡಾಟಾಗೆ ಇನ್ವೆಸ್ಟ್ ಮಾಡಬೇಕು. 280 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗ್ ಸಾಧ್ಯ ಹೇಳಿ? ಈ ಮೊಬೈಲ್ ಕೆಲಸನೂ ಕೂಡ ಇವ್ರ ಮೇಲೆ ಹೇರ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳ್ಬೋದು. ಡಾಟಾ ಅಂತೂ ಇವಾಗ ನೀವು ಕೇಳ್ದಂಗೆ ಜಿಯೋ ಏರ್ಟೆಲ್ ಎಲ್ಲ ನೆಟ್ವರ್ಕ್ ಸಿಗೋದ್ರೆ 800 ಮಿನಿಮಮ್ ಆಗೇ ಆಗಿದೆ. ಅವರು ಹೆಚ್ಚಿಸ್ಬಿಟ್ಟಿದ್ದಾರೆ ಡಾಟಾ. ನಾವೇ ಹಾಕಿಸ್ಕೋಬೇಕು ಮೇಡಮ್, ಅನಿವಾರ್ಯತೆ, ಹಾಕಿಸ್ಕೊಳ್ಳೇಬೇಕು. ಇಷ್ಟು ಅಂತ ತಿಂಗಳಿಗೆ? ಇಲ್ಲ ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ ನಮ್ಗೆ. ಅಂತಂದು ಡಿಮಾಂಡ್ ಇಟ್ಟಿಲ್ವಾ ನೀವು? ಅಟ್ಲೀಸ್ಟ್ ಹೇಳಿದೀವಿ ಮೇಡಮ್, 280 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಸ್ಟ್ರೈಕ್ ಮಾಡಿದೀವಿ, ಯಾವಾಗ ಮೀಟಿಂಗ್ ಗಳಿಗೆ ನಮ್ಮ ಸಂಘಟನೆ ಜೊತೆ ನಾವು ಹೋಗಿದ್ದೀವಿ, ಅವಾಗೆಲ್ಲ ಈ ಪಾಯಿಂಟ್ ನ ನಾವು ಇಟ್ಟಿದ್ದೀವಿ. ನಮ್ಗೆ ಡೇಟಾ ಬೇಕೇ ಬೇಕು, ತುಂಬಾ ಹಾಕಿಸ್ತೀವಿ, ಕೊಡಿ ರಿಪೋರ್ಟ್ ಕೊಡಿ, ಹಾಕಿಸ್ತೀವಿ ತಗೊಳ್ತಾರೆ. ಎಲ್ಲ ಡೀಟೇಲ್ಸು ಹಾಕ್ಸಿಲ್ಲ, ಇದುವರೆಗೂ ಹಾಕ್ಸಿಲ್ಲ, ನಾವೇ ಹಾಕಿಸ್ಕೊಂಡು ಮಾಡ್ತಿರೋದು. ನಾವು ಹೇಳ್ದಂಗೆ ನಮ್ಮ ಮಕ್ಕಳಿಗೂ ಏನಾದರೂ ಕೊಡ್ಸೋಕ್ಕೆ ನಾವು ಹೊರಗಡೆ ಹೋದ್ರೆ ನಾವು ತಿಂದಿರ ನಮ್ಮ ಮಕ್ಕಳಿಗೆ ದುಡ್ಡು ಆಗುತ್ತಲ್ಲಪ್ಪ, ನಾವು ನೆಟ್ ಹಾಕಿಸ್ಕೋಬೋದಲ್ಲಪ್ಪ. ಒಂದು ಮೆಸೇಜ್ ಬಂದಿಲ್ಲ ಅಂದರೆ ನಮಗೆ ಡಾಟಾ ಇಲ್ದಿರ ನಾವು PS ಇದು ಏನು ನೋಡೋಕ್ಕಾಗಲ್ಲ. ಇವಾಗ ಆಂಡ್ರಾಯ್ಡ್ ಫೋನಲ್ಲೇ ನೋಡ್ಕೋಬೇಕು ನಾವು, ಹಂಗಾಗಿದೆ. ಅಲ್ಲ, ನೀವು ಜನಗಳಿಗೆ ಹೋಗಿ ನ್ಯೂಟ್ರಿಷನ್ ಬಗ್ಗೆ ಎಲ್ಲ ಹೇಳ್ತೀರಿ, ಮಾಹಿತಿ ಹೇಳ್ತೀವಿ. ನಿಮ್ಮನ್ನು ನೋಡಿದ್ರೆ ನೀವೇ ನ್ಯೂಟ್ರಿಷನ್ ಸಮಸ್ಯೆ ಮೇಡಮ್, ಇದು ಪೌಷ್ಟಿಕ ಆಹಾರದ ಬಗ್ಗೆ ನಾವು ಹೇಳ್ತೀವಿ. ಮಹಿಳಾ ಸಮಿತಿ, ಆರೋಗ್ಯ ಸಮಿತಿ ಅಂತಾನು ಮಹಿಳೆಯರಿಗೆ ಸೇರಿಸಿ ನಾವು ಅದನ್ನು ಹೇಳ್ತೀವಿ. ನಮ್ದ್ರಲ್ಲೂ ಇಮ್ಯುನೈಸೇಷನ್, ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮ ನಡೆಯುತ್ತೆ ಅಂಗನವಾಡಿಯಲ್ಲಿ. ಯಾರಿಗೂ ನಾವು ನಮ್ಮ ಏರಿಯಾದಲ್ಲಿರೋ ಮಕ್ಕಳಿಗೆ ನಾವು ಯಾರಿಗೂ ಲಸಿಕೆನ ತಪ್ಸಲ್ಲ, ಹಾಕಿಸ್ತೀವಿ. ಗರ್ಭಿಣಿಯರ ದಾಖಲಾತಿ, ಬಾಣಂತಿಯರ ಎಲ್ಲ ರೂರಲಲ್ಲಿ ಹೆಂಗಿದೆ ಹಂಗೆ ಇಲ್ಲೂ ನಗರ ಪ್ರದೇಶದಲ್ಲೂ ಎಲ್ಲ ಕೆಲಸ ಇದೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಏನಕ್ಕೆ ಕೇಳ್ತಾ ಇದ್ದೀವಿ ನಾವು, ನಮ್ಮ ಈ ಸ್ಟ್ರೈಕಲ್ಲಿ ನಾವು 15,000 ಏನು ಕೇಳಿದ್ದೀವಿ, ಅದರಲ್ಲಿ ನಾವು ನಗರ ಪ್ರದೇಶದವ್ರಿಗೆ 2,000 ಹೆಚ್ಚಿಗೆ ಕೊಡಿ ಅಂತ ಕೇಳಿದ್ದೀವಿ. ನಮಗೆ ಇಲ್ಲಿ ಬಾಡಿಗೆ ಜಾಸ್ತಿ, ಸ್ಕೂಲ್ ಫೀಸ್ಗಳು ಜಾಸ್ತಿ, ನಮಗೆ ಬರ್ತಾ ಇರೋ ಸ್ಯಾಲ್ರಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಆಹಾರನೂ ಕೊಡೋಕ್ಕಾಗ್ತಿಲ್ಲ, ಮತ್ತು ನಮಗೆ ಬಾಡಿಗೆ ಕಟ್ಟೋಕ್ಕೂ ನಮಗೆ ತುಂಬ ಕಷ್ಟ ಆಗುತ್ತೆ. ಸ್ಕೂಲ್ ಫೀಸ್ಗಳು ಕಟ್ಟೋಕ್ಕೆ ತುಂಬ ಕಷ್ಟಕರ ಆಗಿದೆ. 15,000 ಕಡಿಮೆನೆ, ಆದರೂ ನಮ್ಮ ಸರ್ಕಾರ ಒಪ್ತಾ ಇಲ್ಲ, ನಮ್ಮ ಆರೋಗ್ಯ ಇಲಾಖೆನೂ ಒಪ್ತಾ ಇಲ್ಲ. ಪ್ರತಿಯೊಂದು ಕೆಲಸ ನಮ್ಮಿಂದ ಮಾಡಿಸ್ಕೊಳ್ತಾ ಇದೆ, ಬಟ್ ಇದಕ್ಕೆ ಸ್ಪಂದನೆನೇ ಇಲ್ಲ ಅವ್ರ ಕಡೆಯಿಂದ, ಪಾಸಿಟಿವ್ ಸ್ಪಂದನೆ ಕೊಡ್ತಾನೆ ಇಲ್ಲ ಅವರು. ಈಗ ಉಮಾ ಮೇಡಮ್, ಈಗ ಈ 3 ದಿನ ಆಯಿತು, ಅನಿರ್ದಿಷ್ಟಾವಧಿ ಅಂತ ಹೇಳಿದ್ದೀರಿ. ಸರ್ಕಾರ ಒಂದು ಮಟ್ಟಿಗೆ ಒಂದು 50% ಆದರೂ ಸ್ಪಂದಿಸ್ಬೋದು ಅಂತ ನಿಮ್ಗೆ ಅನಿಸ್ತದ? ಈಗ 2 ದಿನ ನಡೆದ ಮಾತುಕತೆಯಲ್ಲಿ 2 ದಿನ ಮಾತುಕತೆ ತುಂಬ ಪಾಸಿಟಿವ್ ಆಗಿನೂ ನಡೆದಿದೆ ಅಂತ ನಮ್ಗನ್ಸಿಲ್ಲ. ಆದರೆ ನಿನ್ನೆ ಸಚಿವರು ಬಂದು ಅವರ ಒಂದು ಪ್ರಪೋಸಲ್ ಇಟ್ಬಿಟ್ಟು ಹೋದರು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು 9,500 ರೂಪಾಯಿ ಕೊಡ್ತೀವಿ ಒಟ್ಟಾರೆ. ಅದು ಬೇಕಾದರೆ ನಿಮ್ಗೆ ಇನ್ನು ಅಡ್ವಾನ್ಸ್ 1,500 ರೂಪಾಯಿ ಮೊದಲೇ ಹಾಕ್ಬಿಡ್ತೀವಿ ನಿಮ್ಮ ಅಕೌಂಟ್ಗಳಿಗೆ.
ಆದರೆ ನೆಕ್ಸ್ಟ್ ತಿಂಗಳು ನೀವು ಕೆಲಸ ಮಾಡದೆ ಹೋದರೆ ನಾವು ಅದನ್ನು ಕಟ್ ಮಾಡ್ತೀವಿ ಅಂತ ಇದ್ದಾರೆ. ಅಂದರೆ ಇವಾಗ ಮೊದಲು ಕೆಲಸ ಮಾಡಿದ್ಮೇಲೇನೂ ಬರ್ತಿರ್ಲಿಲ್ಲ ದುಡ್ಡು, ಇವಾಗ ಮೊದಲೇ ಕೊಟ್ಬಿಡ್ತೀನಿ ಅಂತ ಇದ್ದಾರೆ. ಆಮೇಲೆ ಅದಕ್ಕೆ ನೆಕ್ಸ್ಟ್ ಮಂತ್ ಅದು ಡಾಟಾ ಫೀಡ್ ಆಗದೆ ಹೋದ್ರೆ ಸೇಮ್ ಪ್ರಾಬ್ಲಮ್ ಉಳಿತಲ್ವಾ? ಸೊ ಹೇಗೆ ಸರ್ ಇದು ಈ ಸಮಸ್ಯೆಗೆ ಹೇಗಿದು ಪರಿಹಾರ ಅಂತ ಮತ್ತೆ ನಾವು ಕೇಳಿದೀವಿ ಅವ್ರನ್ನ. ಹೋಗ್ಲಿ ಬಿಟ್ಬಿಡಿ, ನಮ್ಮನ್ನ ಏನಂತ ತುಂಬಾ ಹಠ ಹಿಡಿತಿದ್ದೀರಾ ನೀವು, ಇಷ್ಟು ಕೊಡ್ಲೇಬೇಕು ಅಂತ ಹೇಳಿ ನೀವು ಮಹಾ ಹಠವಾದಿಗಳು ಅಂತ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಬಟ್ ನಾವು ಇವತ್ತು ನಾವು ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ, ನಾವ್ ಯಾವ ಹಠಕ್ಕೂ ಬಿದ್ದಿಲ್ಲ. ನಮಗೆ ನೋಡಿ ನ್ಯಾಯಯುತವಾಗಿ ನಾವು ಕೇಳ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ನೀವು 2020ರಲ್ಲಿ ಪ್ರೊಟೆಸ್ಟ್ ಮಾಡಿದ ಮೇಲೆ ಕಳೆದ ವರ್ಷನೇ ಬಂದು ಕೂತಿರೋದು. ಹೌದು, ಅದನ್ನು ಅರ್ಧದಲ್ಲಿ ನೀವು ಅವರ ಮಾತಿಗೆ ಬೆಲೆ ಕೊಟ್ಟು ನೀವು ಹೋಗಿದ್ದೀರಿ. ಎಕ್ಸಾಕ್ಟ್ಲಿ ಮೇಡಮ್. ಮುಖ್ಯಮಂತ್ರಿ ಮಾಡಿರೋದು ಈ ಸಲ ಯಾಕಂದ್ರೆ ಈಡೇರಿಸದೇ ಇರೋದ್ರಿಂದ ಬೇರೆ ದಾರಿ ಏನಿದೆ? ಎಷ್ಟು ನಾವು 9 ತಿಂಗಳು 10 ತಿಂಗಳು ಕಾದಿದ್ದೀವಿ. ಇಷ್ಟೊತ್ತಿಗಾಗ್ಲೇ ಅವ್ರು ಪರಿಹರಿಸಿದ್ರೆ ನಾವ್ ಯಾರು ಬರ್ತಿರ್ಲಿಲ್ಲ. ಎಷ್ಟು ಚಳಿ ಇದೆ, ಈ ಚಳಿಯಲ್ಲಿ ಬಂದು ಕೂತಿದ್ದಾರೆ, ನಾವು ಬರ್ತಿರ್ಲಿಲ್ಲ. ನಮ್ಮನ್ನ ನೀವು ಇವತ್ತು ದೂಡಿದೀರಾ. ನಿನ್ನೆ ಇಮ್ಯುನೈಸೇಷನ್ ಆಗ್ಬೇಕಾಗಿತ್ತು, ಮಕ್ಕಳನ್ನ ಕರ್ಕೊಂಡು ಹೋಗಿ ಎಷ್ಟೋ ಆಶಾಗಳ ಮೇಲೆನೆ. ಗುರುವಾರ ಇವತ್ತಾಗ್ಬೇಕಿತ್ತು, ಎಲ್ಲೂ ಮಾಡಿಲ್ಲ. ಎಲ್ಲೂ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇಲ್ಲ. ಬಟ್ ಇಮ್ಯುನೈಸೇಷನ್ ನಡೆದಿರುತ್ತೆ, ನಾವಿಲ್ಲ ಅಲ್ಲಿ ಪಾತ್ರರಾಗಿ. ನಮ್ಮ ಕೆಲಸ ಸ್ಥಗಿತ ಆಗಿದೆ ಇವಾಗ. ನಮ್ಗೆ ಅದು ದುಃಖ ಆಗುತ್ತೆ. ನಮ್ ಬೆನಿಫಿಷರೀಸ್ ಹೋಗಿ ಹಾಕಿಸ್ಕೊಂಡಿದಾರ ಇಲ್ವಾ ಅನ್ನೋದು ನಮ್ಗೆ ದುಃಖ ಆಗುತ್ತೆ. ಆಮೇಲೆ ಇವೆಲ್ಲ ಹೆಲ್ತ್ ವರ್ಕ್ಗಳು ಸ್ಥಗಿತಗೊಂಡಿದೆ ಅಂದ್ರೆ ಸರ್ಕಾರವಾಗಿ ನೇರವಾಗಿ ಹೊಣೆ. ನೋಡಿ, ಬಂದು ನಮಗೆ ಹೇಳಿದ್ರು ಈ ರೀತಿ. ಸೊ ನಾವೇನ್ ಹೇಳಿದ್ವು, ಇವಾಗ ಇಲ್ಲಿ ನಿಮ್ಗೆ ನಿರ್ಧಾರ ನಾವ್ ಹೇಳ್ಬಿಡಕ್ಕಾಗಲ್ಲ ಸರ್, ನಾವು ಕೂಡ ಚರ್ಚೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ವು. ಇವತ್ತು ಬೆಳಿಗ್ಗೆ ನಾವು ಮತ್ತೆ ಪತ್ರಿಕೋದ್ಯಮದ ಮುಂದೆ ಏನೇನು ಅನ್ನೋದನ್ನ ತಿಳಿಸಿದೀವಿ, ಏನೇನು ನಡೆದಿದೆ ಅನ್ನೋದು. ನಂತರ ನಮ್ಮನ್ನ 1 ಗಂಟೆ ಅಷ್ಟೊತ್ತಿಗೆ ಮತ್ತೆ ಸಭೆ ಕರೆದ್ರು. ಸಭೆಯಲ್ಲಿ ಹೋಗಿ ಈಗ ನಾವು ಹೇಳೋದು ಈ 15,000 ರೂಪಾಯಿ ಪಕ್ಕಕ್ಕೆ ಇಟ್ಬಿಡ್ತೀವಿ, ನೀವು ನಿಮ್ದಂತೂ ನಮ್ಗೆ ಒಪ್ಪಿಗೆನೇ ಇಲ್ಲ, ನಿಮ್ಗೆ ನಿನ್ನೆನೆ ಹೇಳ್ಬಿಟ್ಟಿದ್ದಾರೆ ಸಚಿವರು ಮುಂದೆ, ಅದನ್ನು ಪಕ್ಕಕ್ಕೆ ಇಟ್ಬಿಡಿ, ನಮ್ಮ ಒಂದು ಪ್ರಪೋಸಲ್ ಇದೆ ಅನ್ನೋದನ್ನ ನಮ್ಮ ಪ್ರಪೋಸಲ್ ಇಟ್ಟು ಬಂದಿದ್ದೀವಿ. ಅದಂತ ಹೇಳಿದ್ರೆ ಇವಾಗ 8,000 ನೀವೇನು ಕನ್ಸಾಲಿಡೇಟೆಡ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಾ, ಅದನ್ನ ಪಕ್ಕಕ್ಕಿಡಿ. ಈ 34 ಐಟಮ್ ಏನ್ ಕೆಲಸಗಳಿದೆ ಅದರ ಜೊತೆ ಇದು ಈ ಸರ್ವೆಗಳಿಗೆಲ್ಲ ನೀವೇನ್ ಕೊಡ್ತಾ ಇಲ್ಲ ಇನ್ಸೆಂಟಿವ್, ಅದಕ್ಕೂ ಕೊಡಿ. ಅದರೆಲ್ಲ ನಮ್ಮ ಪ್ರಕಾರ, ನಮ್ಮ ಲೆಕ್ಕಾಚಾರದ ಪ್ರಕಾರ ಅದು ಏನಿಲ್ಲ ಅಂದ್ರೆ 4,000 ರೂಪಾಯಿ ಆಗತ್ತೆ. ಸೊ ಒಟ್ಟು ಒಂದು 12,000 ರೂಪಾಯಿ ಆಗತ್ತೆ. ಇದು 12,000 ರೂಪಾಯಿ ನಮ್ ಕೆಲ್ಸಕ್ಕೆ. ಇದು ಬಿಟ್ಟು ಈ 3,000 ರೂಪಾಯಿ ಸರ್ಕಾರ ಕೊಡ್ತೀವಿ ಅಂತ ಹೇಳಿರೋದನ್ನ ನಾವ್ ಹೇಳ್ತಾ ಇದ್ದೀವಿ. ಗ್ಯಾರಂಟಿ ಅವ್ರದ್ದು ಭರವಸೆ ಅಂದ್ರೆ ಆಶಾ, ಅಂಗನವಾಡಿ, ಬಿಸಿ ಊಟ ಎಲ್ರಿಗೂ ಕೊಡ್ತೀವಿ ಅಂದಿದ್ದಾರೆ. ನಾವು ಅದು ಬಜೆಟ್ ಟೈಮಲ್ಲಿ ಕಾಯ್ತೀವಿ, ಅದನ್ನ ಬಿಟ್ಬಿಡೋಣ ಪಕ್ಕಕ್ಕೆ. ಈ 12,000 ರೂಪಾಯಿ ಅಟ್ಲೀಸ್ಟ್ ನೀವು ಪರಿಗಣಿಸ್ಬೇಕಲ್ವಾ ಅಂತ ಮಧ್ಯಾಹ್ನ 1 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರು, ಕಾರ್ಯದರ್ಶಿಗಳು, ನಾವು ಎಲ್ಲ ಹೋಗಿ, ಆಶಾ ಪ್ರತಿನಿಧಿಗಳು ಹೋಗಿದ್ರು. ಇವನ್ನೆಲ್ಲ ಪ್ರಪೋಸಲ್ ಇಟ್ಟಿದ್ದೀವಿ. ಅವ್ರು ಇವಾಗ ಮತ್ತೆ ನಾವು ಯೋಚನೆ ಮಾಡ್ತೀವಿ ಅಂತ ಕಳಿಸಿದ್ದಾರೆ. ಇಲ್ಲಿ ತನಕ ಅವರಿಂದ ಏನೂ ನಮ್ಗೆ ಸಂದೇಶ ಬಂದಿಲ್ಲ. ನಮ್ಮ ಆಶಾ ಕಾರ್ಯಕರ್ತೆಯರೆಲ್ಲ ಇವಾಗ ಚಳಿಯಲ್ಲಿ ಕೂತಿದ್ದಾರೆ, ನಾವಿನ್ನು ಕಾಯ್ತಾ ಇದ್ದೀವಿ. ಈಗ 7ನೇ ತಾರೀಕಿಗೆ ಶುರು ಮಾಡಿದ್ರಲ್ಲ, ಅವತ್ತು ಒಂದು 25,000 ಆಶಾ, ಈಗಲೂ ಒಂದು 10,000 ಜನ ಇದ್ದಾರೆ. ಈಗ ಮತ್ತೆ ಬರ್ತಾರ? ನಾಳೆ ಬರ್ತಾರೆ. ಈಗ ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ನಾವೇ ಹೇಳಿದ್ವು, ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಅಲ್ಲ, ಇಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿ ಕೆಲವು ಜಿಲ್ಲೆಗಳಿಂದ ನಾಳೆ ಬರ್ತಾ ಇದ್ದಾರೆ. ಸೊ ದೊಡ್ಡ ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಬರ್ತಾರೆ. ಈ ಸಲ ನೋಡಿ, ಬೇಸತ್ತು ನಮ್ಮ ಪೇಷಂಟ್ಸ್ ನ ತುಂಬಾ ಟೆಸ್ಟ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಬೇಡಿಕೆ ಈಡೇರೋ ತನಕ ನಾವಿಲ್ಲಿಂದ ಎದ್ದು ಹೋಗಲ್ಲ. ಇದು ಆಶಾ ಕಾರ್ಯಕರ್ತೆಯರ ಒಂದಿದು. ನೀವೇ ನಮ್ಮ ಬೇಡಿಕೆಗಳು, ನಮ್ಮ ಕಾರ್ಯಕ್ರಮನ ಕವರ್ ಮಾಡಿದ್ದೀರಾ, ಹಾಗಾಗಿ ನಿಮಗೆ ಗೊತ್ತಿರೋ ವಿಷಯ ಮೇಡಮ್ ಇದು. ಮತ್ತೆ ಮುಖ್ಯಮಂತ್ರಿಗಳನ್ನೇನಾದ್ರು ಭೇಟಿಯಾಗುವ ನೀವೇನೋ ಡಿಮಾಂಡ್ ಇಟ್ಟಿದ್ದೀರಾ, CM ಅನ್ನೇ ನಾವು ಭೇಟಿ ಆಗ್ತೇವೆ ಅಂತ? ಯಾಕಂದ್ರೆ ಜೊತೆ 2 ಸರಿ ಭೇಟಿಯಾಗಿಯೂ ಏನು ಅಂತ ಒಂದು ಭರವಸೆ ಸಿಕ್ಕಿಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಪೋಸ್ಟರ್ಗಳು ಎಲ್ಲಾ ಕಡೆ ಅದೇ ಹೇಳಿದೀವಿ, ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ. ನಮ್ಮನ್ನ ಇಷ್ಟು ಅವ್ರು ಓಕೆ, ಅರ್ಥ ಆಗತ್ತೆ ನಮ್ಗೆ, ಬೇರೆ ಬೇರೆ ಕೆಲಸಗಳಿದೆ ಎಲ್ಲ ಇರ್ಲಿ. ಆದ್ರೆ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ 1 ಗಂಟೆ ಟೈಮ್ ಸಿಕ್ಕಿಲ್ವಾ ನಮ್ ಪ್ರಾಬ್ಲಮ್ ನ ಅಟೆಂಡ್ ಮಾಡೋದಿಕ್ಕೆ? ಟ್ರೈ ಮಾಡಿದ್ರ ನೀವು ಅವರ ಭೇಟಿಗೆ? ಎಷ್ಟು ನಮ್ಮ ಚಪ್ರಿಗಳು ಸೌದೋಗಿವೆ. ವಿಧಾನಸೌಧಕ್ಕೂ ಆರೋಗ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ ಅವರು PA-ಗಳಿಗೆಲ್ಲ ನಮ್ಮನ್ನ ನೋಡಿ ನೋಡಿ ಏನ್ ಮಾಡೋದು ಮೇಡಮ್, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಅತೀಕ್ ಸರ್ ಅವರು ಚೀಫ್ ಸೆಕ್ರೆಟರಿ, ಅವ್ರ ಹತ್ರ ಕಳಿಸಿದ್ರು ಮುಖ್ಯಮಂತ್ರಿಗಳು, ಅವ್ರ ಹತ್ರನೂ ಚರ್ಚೆ ಮಾಡಿದೀವಿ. ನಮ್ಮ ಕಮಿಷನರ್ ಹತ್ರ ಮಾತಾಡಿದೀವಿ, ನಮ್ಮ ಆರೋಗ್ಯ ಸೆಕ್ರೆಟರಿ ಜೊತೆ ಮಾತಾಡಿದೀವಿ, ಮಂತ್ರಿಗಳ ಜೊತೆ ಮಾತಾಡಿದೀವಿ. ಎಲ್ಲ ಪ್ರಮುಖರನ್ನು ಭೇಟಿ ಆಗೋದಾಗಿದೆ. ಇನ್ನು CM ಒಬ್ಬರನ್ನು ಭೇಟಿ ಆಗಿದ್ರೆ ಅವ್ರು ಕರಿಬೇಕು, ನಾವು ಕಾಯ್ತಾ ಇದ್ದೀವಿ. ನಮ್ಮ ಆಶಾಗಳೆಲ್ಲ
ಆಗಿ ಅವ್ರು ಇಲ್ಲೇ ಬರಬೇಕು ಅಂತ ಕೇಳ್ತಾ ಇದ್ರು. ನಾವು ಇಲ್ಲೇ ಯಾರಾದ್ರೂ ಬರ್ಲಿ, ನಮಗೆ ನಮ್ಮ ಬೇಡಿಕೆ ಈಡೇರಬೇಕು. ಹೌದು, CM ಅವರ ಮನಸ್ಸು ಕರಗಲಿ. ಅವರು ಮಹಿಳಾ ಪರ ಯೋಜನೆಗಳನ್ನು ಜಾಸ್ತಿ ಕೊಟ್ಟವರು, ಮಹಿಳಾ ಸಬಲೀಕರಣ ಈ ಬಗ್ಗೆ ಎಲ್ಲ ತುಂಬ ಮಾತಾಡೋರು. ನಿಜವಾಗ್ಲೂ ಶಕ್ತಿ ಯೋಜನೆ ಆಗಲಿ, ಗೃಹಲಕ್ಷ್ಮಿ ಇಂಥ ಯೋಜನೆಗಳನ್ನ ಕೊಟ್ಟು ಬಡವರನ್ನ ಮೇಲೆತ್ತು ಒಂದು ಪ್ರಯತ್ನ ಮಾಡಿದ್ದಾರೆ. ಅದೇ ಥರ ಆಶಾ ಕಾರ್ಯಕರ್ತರ ನಿಜವಾದ ಸಮಸ್ಯೆಗಳನ್ನು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಸರಿಯಾಗಿ ಅವರು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳಿಗೆಲ್ಲ ಸ್ಪಂದಿಸಿ ಒಂದು ಒಳ್ಳೆಯ ರಿಸಲ್ಟ್ ತಗೊಂಡು ನೀವು ಊರುಗಳಿಗೆ ಹೋಗಬೇಕು ಅಂತ ನಾವು ಬಯಸ್ತೀವಿ. ಧನ್ಯವಾದಗಳು. ಇಲ್ಲಿವರೆಗೆ ಬಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು.